ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಭಾಗವತದ ಮುಂದುವರಿದ ಅಧ್ಯಾಯಗಳನ್ನ ನೋಡ್ತಾ ಹೋಗೋಣ. ಈಗ ಸಪ್ತಮ ಸ್ಕಂಧ ನರಸಿಂಹದೇವರ ವೃತ್ತಾಂತ ಇರ್ತಕ್ಕಂಥ ಸ್ಕಂದ, ಬಹಳ ವಿಶೇಷವಾದಂತ ಸ್ಕಂದ. ಹಾಗಾಗಿ ಎಲ್ಲರೂ ಕೂಡ ಈ ವೃತ್ತಾಂತವನ್ನ ಭಾಗವತದಲ್ಲಿ ಯಾವ ರೀತಿ ನರಸಿಂಹದೇವರ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ತುಂಬಾ ಸಲ ಒಂದು ಮಾತನ್ನ ಹೇಳ್ಬೇಕಾದ್ರೆ ಅಥವಾ ಶ್ಲೋಕಗಳನ್ನ ಹೇಳ್ಬೇಕಾದ್ರೆ ಅಥವಾ ದೇವರುಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಪದ್ಮ ಪುರಾಣದಲ್ಲಿ ಹೀಗಿದ್ಯಂತೆ, ನಾರದ ಪುರಾಣದಲ್ಲಿ ಹೀಗಿದ್ಯಂತೆ, ಮಾರ್ಕಂಡೇಯ ಪುರಾಣದಲ್ಲಿ ಹಾಗಿದ್ಯಂತೆ, ದೇವಿ ಭಾಗವತದಲ್ಲಿ ಅಮ್ಮನವ್ರನ್ನ ಆ ರೀತಿ ಕರೆದ್ರಂತೆ ಅನ್ನುವ ವಿಚಾರವನ್ನ ನಾವು ಕೇಳ್ತಾ ಇರ್ತೀವಿ. ನೋಡಿ, ಏನೇ ಹೇಳಿ ನಮ್ಮ ಪುರಾಣ ಇತಿಹಾಸ ಬಹಳ ಶ್ರೇಷ್ಠ ಅಂತ ಹೇಳ್ತಾ ಇರ್ತೀವಿ. ಆ ಪುರಾಣಗಳಲ್ಲಿ ಏನು, ಹಾಗಂದ್ರೆ ಏನು, ಯಾಕೆ ಶ್ರೇಷ್ಠ ಅನ್ನೋದನ್ನ ನಾವಿವಾಗ ಕಲಿತಾ ಇರ್ತಕ್ಕಂಥದ್ದು, ನಾವಿವಾಗ ಕೇಳಿ ತಿಳ್ಕೊಳ್ತಂತ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಭಾಗವತ. ಭಾಗವತವೇ ಎಲ್ಲಾ ಪುರಾಣಗಳಿಗೂ ಮೂಲ, ಅಥವಾ ಎಲ್ಲ ಪುರಾಣಗಳಿಗಿಂತಲೂ ಶ್ರೇಷ್ಠ ಅಂತ ಕೂಡ ನಾವು ಹೇಳ್ಬೋದು. ಹಾಗಾಗಿ ಭಾಗವತದಲ್ಲಿ ನರಸಿಂಹದೇವರ ಬಗ್ಗೆ ಯಾವ ರೀತಿ ಹೇಳಿದ್ದಾರೆ ಸಪ್ತಮ ಸ್ಕಂದದಲ್ಲಿ ಅನ್ನೋದನ್ನ ನೋಡೋಣ. ಪರೀಕ್ಷಿತ ರಾಜ ಶುಕ ಮುನಿಗಳನ್ನ ಪ್ರಶ್ನಿಸ್ತಾ ಇದ್ದಾನೆ. ಪರಮಾತ್ಮನಿಗೆ ಎಲ್ಲರೂ ಒಂದೇ ರೀತಿ ಇರಬೇಕು, ಆದರೆ ದೇವತೆಗಳಲ್ಲಿ ಅಪಾರವಾದ ಪ್ರೀತಿಯನ್ನ ನಾವು ಮಾಡ್ತಿರ್ತೀವಿ. ಆ ಪ್ರೀತಿ ಕಾರಣದಿಂದ ದೈತ್ಯರನ್ನ ಬಗ್ಗು ಬಡಿತಾ ಇರ್ತಾನೆ. ಒಂದು ಪ್ರಶ್ನೆ, ಪರಮಾತ್ಮನಿಗೆ ಪಕ್ಷಪಾತ ಸರಿನಾ? ದೇವರು ಪಕ್ಷಪಾತ ಮಾಡ್ಬೋದ? ಹಾಗಾದ್ರೆ ದೇವತೆಗಳು ಅವನನ್ನು ಅತೀವವಾದ ಪ್ರಶಂಸೆ ಮಾಡ್ತಾ ಇದ್ದಾರೆ, ದೈತ್ಯರು ತೆಗಳುತ್ತಾ ನಿಂದಿಸ್ತಾರೆ. ದೇವರು ಅಂದ್ರೆ ದೈತ್ಯರಿಗೆ ಇಷ್ಟ ಆಗಲ್ಲ, ರಾಕ್ಷಸರಿಗೆ ದೇವರು ಅಂದ್ರೆ ಇಷ್ಟ ಆಗಲ್ಲ. ಅದೇ ಇರ್ತಕ್ಕಂಥ ಗಂಧರ್ವ ಪುರುಷ ಎಲ್ಲರೂ ಕೂಡ ದೇವರು ಅಂದ್ರೆ ಹೊಗಳುತ್ತಾ ಇದ್ದಾರೆ. ಆದ್ರೆ ಭಗವಂತ ಈ ನಿಂದಾಸ್ತುತಿಗಳನ್ನ ಮೀರಿ ನಿಲ್ಲವನು. ಹೊಗಳಿದ್ರೂ ಅವನಿಗೆ ಯಾವುದೇ ರೀತಿಯಾದಂತದ್ದ ಬದಲಾವಣೆ ಆಗೋದಿಲ್ಲ, ಹೊಗಳ್ದೆ ಇದ್ರೂ ಕೂಡ ಬದಲಾವಣೆ ಆಗೋದಿಲ್ಲ. ಸಾಮಾನ್ಯ ಶ್ರೀಮಂತ ದರ್ಪಿಷ್ಟ ರಾಜರುಗಳಲ್ಲಿ ಕಂಡು ಬರುವಂತಹ ಈ ಗುಣ ಪರಮಾತ್ಮನಲ್ಲೂ ಕೂಡ ಬರುತ್ತಾ? ಹಾಗಾದ್ರೆ ಪರಮಾತ್ಮ ಪಕ್ಷಪಾತಿನ ಅಂತಕ್ಕಂಥ ಸಂದೇಹವನ್ನ ಕೇಳ್ತಾ ಇದ್ದಾನೆ ಪರೀಕ್ಷಿತ. ನನ್ಗೆ ಅನುಮಾನ ಬರುತ್ತೆ ಶುಕಮುನಿಗಳೇ, ಪರಮಾತ್ಮ ಒಂದೊಂದ್ಸಲ ಪಕ್ಷಪಾತ ಮಾಡ್ಬಿಡ್ತಾನೆ, ನಿಜನಾ? ಆಗ ಶುಕಮುನಿಗಳು ಹೇಳ್ತಾ ಇದ್ದಾರೆ, ಶ್ರೀಹರಿ ನಿಮ್ಮಲ್ಲಿರುವಂತಹ ಪ್ರಾಕೃತ ಗುಣಗಳು ಇಲ್ಲದವನವನು. ನಮ್ಮಲ್ಲಿ ಲೋಭ, ಮೋಹ, ಮದ, ಮತ್ಸರ್ಯ, ಅರಿಷಡ್ವರ್ಗಾದಿಗಳಿದೆ, ಆದ್ರೆ ಶ್ರೀಹರಿಲ್ ಅದಿಲ್ಲ. ಸಕಲ ಐಶ್ವರ್ಯ ನಿಧಿಯಾದ ಲಕ್ಷ್ಮೀ ದೇವಿಗಿಂತಲೂ ಶ್ರೇಷ್ಠ ಅವನು. ಅಂತಹ ಲಕ್ಷ್ಮೀ ದೇವಿಯನ್ನ ಇಟ್ಕೊಂಡಿದ್ದಾನೆ. ಅವನಿಗೆ ಯಾವುದೇ ಹಣದ ಅಥವಾ ಐಶ್ವರ್ಯದ ಆಸೆ ಇಲ್ಲ ಅವನಿಗೆ. ಅವನು ಸರ್ವತಂತ್ರ ಸ್ವತಂತ್ರ. ಅವನು ಸ್ವಭಾವದಿಂದ ದೇವತೆಗಳನ್ನ ಪ್ರೀತಿಸ್ತಾನೆ. ಅಸುರರು ಅವನಿಗೆ ಅಪ್ರಿಯರು. ಜೀವರ ಅಂತರ್ಯಾಮಿ ಆಗಿರ್ತಕ್ಕಂಥ ಪರಮಾತ್ಮ ಅವರವರು ಮಾಡ್ತಕ್ಕಂಥ ಒಳ್ಳೆ ಕೆಟ್ಟ ಕರ್ಮಗಳಿಗೆ ಅನುಸಾರವಾಗಿ ಫಲವನ್ನ ನೀಡ್ತಾನೆ. ಯಾರಾದ್ರೂ ಸದ್ಗುಣಗಳಿದ್ರೆ ಅಂತವರಿಗೆ ಉತ್ಸಾಹವನ್ನ ತರುತ್ತಾನೆ. ರಜೋಗುಣ ಪ್ರಧಾನರಾದ ಮಾನವರಿಗೆ ದುಃಖ ದುಗುಡವನ್ನ ನೀಡ್ತಾನೆ, ಹೌದು, ಒಪ್ಕೊಳ್ತೀನಿ. ತಮೋಗುಣ ಪ್ರಧಾನನಾದಂತಹ ದೈತ್ಯರಿಗೆ ಹಿಂಸೆ ಸಂಹಾರವನ್ನ ಮಾಡ್ತಾನೆ. ಯಾತಕ್ಕೋಸ್ಕರ? ದುಷ್ಟ ಶಕ್ತಿಗಳ ದಮನ ಜಗತ್ತಿಗೆ ಅಗತ್ಯವಾಗಿದೆ. ದೈತ್ಯರ ರಾಜ ಎಂದರೆ ದ್ವೇಷದ ಹಿಂಸೆ ಅಂತಲ್ಲ. ನೋಡಿ, ಈಗ ಮನುಷ್ಯರಾದ ನಮಗೆ ಯಾವುದೋ ಒಂದು ಅಂಗದಲ್ಲಿ ಏನೋ ಒಂದ್ ರೀತಿಯಾದಂತ ರೋಗ ಇದೆ. ಆ ರೋಗಕ್ಕೆ ನಾವೇನ್ ಮಾಡ್ತೀವಿ? ವೈದ್ಯರ ಹತ್ರ ಹೋಗ್ತೀವಿ. ಅವ್ರೇನ್ ಮಾಡ್ತಾರೆ? ಯಾವುದೋ ಒಂದು ಭಾಗ ಕೊಳ್ತೋಗಿದೆ ಅಂತ ಶಸ್ತ್ರ ಚಿಕಿತ್ಸೆಯನ್ನ ಮಾಡಿ ರೋಗ ಪರಿಹಾರ ಮಾಡೋ ರೀತಿ ಪರಮಾತ್ಮ ದುಷ್ಟ ಶಕ್ತಿಗಳ ದಮನ ಮಾಡೋದು, ದೇವತೆಗಳನ್ನ ಪ್ರೀತಿಸಿ ಸಾತ್ವಿಕತೆಯನ್ನು ಹೆಚ್ಚಿಸಿ ಮಾಡೋದು. ಪರಮಾತ್ಮನಿಗೆ ಒಳ್ಳೆಯದರ ಬಗ್ಗೆ ಪ್ರೀತಿ, ಅನುಗ್ರಹ, ದುಷ್ಟರ ಬಗ್ಗೆ ನಿಗ್ರಹ ಭಾವ. ಅವನು ನಿಷ್ಪಕ್ಷಪಾತ, ನಿಸ್ವಾರ್ಥ ದೃಷ್ಟಿ ಅವನದು. ಅವನ ಉದ್ದೇಶ ಒಂದೇ, ಇಷ್ಟೆಲ್ಲ ಜಗತ್ತಿನ ಒಳಿತಿಗಾಗಿ. ಹಾಗಾಗಿ ಲೀಲಾ ವಿಶೇಷಗಳನ್ನ ಕೈಗೊಳ್ತಾನೆ. ಶುಕಮುನಿಗಳು ಪರೀಕ್ಷಿತನಿಗೆ ಹೇಳ್ತಾ ಇದ್ದಾರೆ, ನಾರದ ಧರ್ಮರಾಜರ ಸಂವಾದವನ್ನ ತಿಳಿಸ್ತಾ ಇದ್ದಾರೆ.
ಏನು ರಾಜಸೂಗೆ ಯಾಗ ನಡೀತಾ ಇದೆ. ಶ್ರೀಕೃಷ್ಣನಿಗೆ ಅಗ್ರ ಪೂಜೆ ಎಂಬ ಭೀಷ್ಮರ ಸಲಹೆಗೆ ಎಲ್ಲರೂ ಸಂತೋಷ ವ್ಯಕ್ತಪಡಿಸಿದ್ರೆ ಶಿಶುಪಾಲ ಮಾತ್ರ ಒಪ್ಪೋದಿಲ್ಲ. ಅದಕ್ಕೆ ಯಾರಲ್ಲಿ ಆ ಚೋರ ಚಾರ ಪೋರ ದನ ಕಾಯುವವನಿಗೆ ಅಗ್ರ ಪೂಜೆಯೇ ಸಲ್ಲದು ಅಂತ ವಿರೋಧವನ್ನ ಮಾಡ್ತಾನೆ ಶಿಶುಪಾಲ, ಹಂಗಸ್ತಾನೆ. ಸಭಾ ಸದರಲ್ಲೆಲ್ಲರೂ ಕೂಡ ಅನಿರೀಕ್ಷಿತವಾದ ಶಿಶುಪಾಲನ ಬೈಗುಳವನ್ನ ಕೇಳಲಾರದೆ ಕಿವಿಯನ್ನ ಮುಚ್ಕೊಂಡ್ರೆ ಶ್ರೀಕೃಷ್ಣ ಮಾತ್ರ ನಗುತ್ತಲೇ ನಿಂದನೆಯ ಮಾತುಗಳನ್ನ ಸಂಯಮದಿಂದ ಆಲಿಸ್ತಾ ಇದ್ದಾನೆ. ಈಗ ಶಿಶುಪಾಲನ ದುರಹಂಕಾರ ಮಿತಿ ಮೀರ್ತು 101ನೆಯ ನಿಂದನೆಯ ತೀವ್ರ ಕೆಟ್ಟ ಮಾತನ್ನ ಕೃಷ್ಣನ ಬಗ್ಗೆ ಆಡಿದೆ ತಡ. ಶ್ರೀಕೃಷ್ಣ ತನ್ನ ಸಿಂಹಾಸನದಿಂದ ಎದ್ದ, ಬಲಗೈ ಮೇಲೆತ್ತದ್ದ, ಬೆರಳನ್ನ ಎತ್ತಿ ಹಿಡಿದ, ಸುದರ್ಶನ ಚಕ್ರ ಉದ್ಭವಿಸಿತು, ಸಿದ್ಧವಾಯ್ತು, ಆಜ್ಞೆಯನ್ನ ಕೊಡ್ತಾ ಇದ್ದಾನೆ. ಸುದರ್ಶನ ಹೋಗಿ ಅವನ ಶಿರಸ್ಸನ್ನ ಛೇದಿಸುವಂತ ಶಿಶುಪಾಲನ ಕಡೆಗೆ ಶ್ರೀಕೃಷ್ಣ ಪ್ರಯೋಗಿಸಿದ ಚಕ್ರವನ್ನ ಬರ್ತಾ ಇದೆ. ಅದು ಧಾವಿಸಿ ಬಂದು ಶಿಶುಪಾಲನ ಶಿರಸ್ಸನ್ನ ಕತ್ತರಿಸಿ ಹಾಕ್ತು. ಎಲ್ಲರೂ ನೋಡ್ತಾನೆ ಇದ್ದಾರೆ. ಶಿಶುಪಾಲನ ಶರೀರದಿಂದ ಅದ್ಭುತವಾದ ತೇಜೋಮಯ ಜ್ಯೋತಿಯೊಂದು ಹೊರಗಡೆ ಬಂದು ನೇರ ಶ್ರೀಕೃಷ್ಣನ ದಿವ್ಯ ಶರೀರವನ್ನ ಸೇರ್ಕೊಂಡ್ಬಿಡ್ತು. ಇದು ನಾರದರು ಮತ್ತು ಧರ್ಮರಾಜನ ನಡುವೆ ನಡೀತಾ ಇರ್ತಕ್ಕಂಥ ಸಂವಾದ. ಧರ್ಮರಾಜರು ಕೇಳ್ತಾರೆ, ನಾರದ್ರೆ, ಸ್ವಾಮಿ, ಸಾವಿರಾರು ವರ್ಷ ಒಂಟಿ ಕಾಲಲ್ಲಿ ತಪಸ್ಸು ಮಾಡಿದವರಿಗೂ ಈ ಭಾಗ್ಯ ಸಿಗಲ್ವಲ್ಲ ಸ್ವಾಮಿ? ಶಿಶುಪಾಲ ಜೀವನವಿಡೀ ಕೃಷ್ಣನನ್ನ ಬೈಯೋದ್ರಲ್ಲೇ ಜೀವನ ಕಳೆದುಬಿಟ್ಟ. ತುಂಬಿದ ಸಭೆಯಲ್ಲಿ ಶ್ರೀಕೃಷ್ಣನನ್ನ ಅವಮಾನಿಸ್ತಾ, ಅವನಿಗೆ ನಿಜವಾಗಿ ನೋಡಿದ್ರೆ ಅಂಧಂತ ಮನಸ್ಸು, ಕಲ್ಲು ಮನಸ್ಸೊಂದು, ಅವನಿಗೆ ಪರಮಾತ್ಮನ ದರ್ಶನನೇ ಸಿಗಬಾರ್ದಿತ್ತು. ಆದ್ರೆ ಅವನ ಒಂದು ಆತ್ಮ ಪರಮಾತ್ಮನಲ್ಲಿ ಬೆರಲಿಕ್ಕೆ ಅಂತಹ ಪುಣ್ಯ ಏನು ಮಾಡಿದ್ದ ಅವನು? ಆಗ ನಾರದರು ಉತ್ತರಿಸಿದ್ರಂತೆ, ಪರಮಾತ್ಮನಿಗೆ ಯಾರೂ ತನ್ನನ್ನು ಪ್ರಶ್ನಿಸ್ತಾರೋ, ಯಾರು ನಿಂದಿಸ್ತಾರೋ ಅದ್ರ ಬಗ್ಗೆ ಗಮನ ಇಲ್ಲ. ಯಾರು ಸ್ವರೂಪತಃ ಮೂಲ ಸ್ವಭಾವದಲ್ಲಿ ಸಾತ್ವಿಕ ಸಜ್ಜನರಾಗಿರ್ತಾರೆ ಅಂತೋರು ಒಂದು ವೇಳೆ ಪ್ರಮಾದ ವಶಾತ್ತಾಗಿ ತಪ್ಪು ಮಾಡಿದ್ರು ಕೂಡ ಪರಮಾತ್ಮ ಅದನ್ನ ದೊಡ್ಡದಾಗಿ ಏನನ್ನೂ ತಿಳ್ಕೊಳ್ದೆ ಭಕ್ತರನ್ನ ಉದ್ಧಾರ ಮಾಡ್ತಾರೆ. ಶಿಶುಪಾಲ ದಂತವಕ್ತರು ಮೂಲತಃ ವಿಷ್ಣು ಭಕ್ತರಾಗಿದ್ದವರು. ಈ ಕತೆ ನಿಮ್ಗೆ ಗೊತ್ತು, ಜಯ ವಿಜಯನ ಕತೆ. ದ್ವಾರಪಾಲಕರು ಮತ್ತೆ ಬರುತ್ತೆ ಭಾಗವತದಲ್ಲಿ, ಅವಾಗ ಹೇಳ್ತೇವೆ. ದ್ವಾರಪಾಲಕರಾಗಿದ್ದವರಪ್ಪ ಅವರೇ ಪರಮಾತ್ಮನಲ್ಲಿ ಬೇಡಿ ರಾಕ್ಷಸ ಜನ್ಮವನ್ನ ಪಡೆದಂತವರು, ಪರಮ ಭಕ್ತಿಯಿಂದ ಪರಮಾತ್ಮನ ಸೇವೆ ಮಾಡ್ತಾ ಇದ್ದವರು. ಶಾಪದ ನಿಮಿತ್ತ ತಾತ್ಕಾಲಿಕವಾಗಿ ದ್ವೇಷ ಮಾಡಿದ್ರು, ಆದ್ರೆ ಅವರ ನಿಜ ಅಂತರ್ಯಾಳದಲ್ಲಿ ಪರಮಾತ್ಮನ ಬಗ್ಗೆನೇ ಅವರಿಗೆ ಚಿಂತನೆ ಇದ್ದಿರೋದ್ರಿಂದ ಅವರ ಒಂದು ದೈತ್ಯ ಸ್ವಭಾವವನ್ನ ನಾಶ ಮಾಡಿ ಅವರ ನಿಜ ಆತ್ಮವನ್ನ ಪರಮಾತ್ಮ ಸ್ವೀಕರಿಸ್ತಾ ಅನುಗ್ರಹವನ್ನ ಮಾಡ್ದ. ಈ ಪ್ರಸಂಗವೇ ಸಾಕ್ಷಿ ಅಂದ್ರು ನಾರದ. ಈಗ ಜಯ ವಿಜಯರ ಕತೆ ಬರುತ್ತೆ, ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಸನಕ, ಸನಂದನ, ಸನಾತನ, ಸನತ್ಕುಮಾರರು ಬ್ರಹ್ಮ ಮಾನಸ ಪುತ್ರರು. ಹೇಗೆ ಅವರು ಮಾನಸ ಪುತ್ರರಾದ್ರು ಅನ್ನೋದು ನಿಮಗೆ ಗೊತ್ತು. ಭಗವಂತನ ದರ್ಶನ ಮಾಡ್ಬೇಕು ಅಂತ ಹಾತೊರೆದು ಹಂಬಲಿಸಿ ಕಾತುರದಿಂದ ಓಡೋಡಿ ವೈಕುಂಠದ ಕಡೆಗೆ ಬರ್ತಾ ಇದ್ದಾರೆ. ಮೊದಲು ಪರಮಾತ್ಮನ ವೈಕುಂಠಕ್ಕೆ ಹೋಗಬೇಕಾದ್ರೆ 7 ದ್ವಾರಗಳನ್ನ ದಾಟಿ ಹೋಗಬೇಕು. 6 ದ್ವಾರಗಳನ್ನ ಅತ್ಯಂತ ಭರದಿಂದ ದಾಟಿ, ಅಯ್ಯೋ, ಮೊದಲನೆಯ ಬಾಗಿಲನ್ನ ದಾಟಿದಾಗ ಪರಮಾತ್ಮನಿಗೆ ಹತ್ತಿರವಾದ್ರಿ. 2ನೆಯ ಬಾಗಿಲು, 3, 4, 5, 6 ಇನ್ನೊಂದೇ ಒಂದು ಬಾಗಿಲನ್ನ ದಾಟಿದರೆ ಪರಮಾತ್ಮನ ದರ್ಶನ ಎನ್ನುವ ಸಂಭ್ರಮದಿಂದ ಹರ್ಷ ಪುಳಕದಿಂದ 7ನೆಯ ಬಾಗಿಲನ್ನ ದಾಟಬೇಕು ಎನ್ನುವಷ್ಟರಲ್ಲಿ ದ್ವಾರಪಾಲಕರಾದ ಜಯ ವಿಜಯರು ತಡಿತಾ ಇದ್ದಾರೆ ಅವರನ್ನ. ಸನಕ ಸನಂದರು ಎಷ್ಟು ವಿನಮ್ರವಾಗಿ ದೀನರಾಗಿ ಬೇಡ್ಕೊಂಡ್ರು, ಪ್ರಾರ್ಥಿಸ್ಕೊಂಡ್ರು, ಜಯ ವಿಜಯರು ಮಾತ್ರ ಒಳಗಡೆ ಬಿಡ್ತಾ ಇಲ್ಲ. ಆಗ ಬೇಸರ ಆಯ್ತು ಮುನಿಕುಮಾರರಿಗೆ. ಜಿಗುಪ್ಸೆ, ಕೋಪ, ದರ್ಶನ ಆಗಲಿಲ್ಲವಲ್ಲ ಅಂತಕ್ಕಂಥ ನಿರಾಶೆಯಿಂದ ಸನಕ ಸನಂದರು, ದೇವರ ಸಾನ್ನಿಧ್ಯದಲ್ಲಿರುವಂತಹ ಮಹಾಭಾಗ್ಯ ನಿಮ್ಮದು, ಅಂತವರು ಪರಮ ಸಾತ್ವಿಕರಾಗಿರ್ಬೇಕು, ಭಕ್ತ ಜನ ಸ್ನೇಹಿಗಳಾಗಿರ್ಬೇಕು. ಆದ್ರೆ ಪರಮಾತ್ಮನ ಬಳಿಯಲ್ಲಿದ್ದೂ ಕೂಡ ಗರ್ವ ಭಾವ ಪ್ರದರ್ಶಿಸಿ ನಮ್ಮ ದರ್ಶನಕ್ಕೆ ನಿರಾಸೆಯನ್ನ ಮಾಡಿದ್ದೀರಾ. ಅನಗತ್ಯವಾಗಿ ಭಕ್ತರನ್ನ ನಿಮ್ಮ ಪ್ರತಿಷ್ಠೆಗಾಗಿ ತಡೆದಿದ್ದೀರಾ. ಎಲ್ಲಿ ದೇವಭಾವ ತಾಂಡವವಾಡ್ತಾ ಇದೆಯೋ ಅಲ್ಲಿ ಅಸುರಿ ಭಾವ ಮೆರೆಯುತ್ತೆ. ಹಾಗಾಗಿ ನೀವು ಅಸುರರಾಗಿಯೇ ಹುಟ್ಟಿ ಅಂತ ಜಯ ವಿಜಯರಿಗೆ ಶಾಪವನ್ನ ಕೊಟ್ಬಿಡ್ತಾರೆ. ತಕ್ಷಣ ಜಾಗೃತರಾದ ಜಯ ವಿಜಯರು ಸನಕ ಸನಂದರಲ್ಲಿ ಕ್ಷಮೆಯನ್ನೇ ಯಾಚಿಸ್ತಾರೆ, ಶಾಪವನ್ನ ಹಿಂತೆಗೆದುಕೊಳ್ಳಿ ಅಂತ ಪ್ರಾರ್ಥಿಸ್ತಾರೆ. ಅಷ್ಟರಲ್ಲಿ
ವಿಪ್ರ ಮಕ್ಕಳ ಅತಿಶಯ ಭಕ್ತಿಯ ಉತ್ಕಟನೆಯನ್ನು ಅರಿತ ಸಾಕ್ಷಾತ್ ವಿಷ್ಣು ತಾನೇ ಮಕ್ಕಳಿಗೆ ದರ್ಶನವನ್ನ ನೀಡ್ತಾ ಇದ್ದಾನೆ. ಪರಮಾತ್ಮನನ್ನ ನೋಡಿದ ತಕ್ಷಣ ಸನಕ ಸನಂದನ ಸನತ್ಕುಮಾರರ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿ ತುಳುಕ್ತು. ಅಷ್ಟರಲ್ಲಿ ಜಯ ವಿಜಯರು ಪರಮಾತ್ಮನ ಕಾಲಿಗೆ ಬಿದ್ದು ನಡೆದಂತ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಮಕ್ಕಳ ಶಾಪ ಹಿಂತೆಗೆಯುವಂತೆ ಪ್ರಾರ್ಥಿಸ್ತಾ ಇದ್ದಾರೆ. ಆಗ ಪರಮಾತ್ಮ ನುಡಿತಾ ಇದ್ದಾನೆ, ಏನಂತ? ಜಯ ವಿಜಯರೇ, ಅವರು ನೀಡಿದ ಶಾಪ ಅಸತ್ಯವಾಗುತ್ತದೆ. ಸ್ವಾಮಿ, ಎಂದು ಕಾಂಬೆವೋ ನಿನ್ನ, ಎಂದು ಕಾಂಬೆವೋ? ತಡೆದದ್ದು ಮಹಾ ಅಪರಾಧವಾಯಿತು. ವಿಪ್ರವಾಕ್ಯೋ ಜನಾರ್ದನ, ಅವರ ಶಾಪ ಸತ್ಯವಾಗುತ್ತಾ? ಹೌದು. ಆದ್ರೆ ಕಾಯ ವಾಚ ಮನಸ ಶ್ರದ್ಧಾ ಭಕ್ತಿಗಳಿಂದ ನನ್ನ ಸೇವೆ ಮಾಡಿರೋದ್ರಿಂದ ನಿಮಗೆ ಒಂದು ಅವಕಾಶವನ್ನ ಕೊಡ್ತೇನೆ. ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿ 7 ಜನ್ಮ ಭೂಮಿಯಲ್ಲಿದ್ದು ಅನಂತರ ಬಂದು ನನ್ನನ್ನು ನೀವು ಸೇರಬಹುದು. ಅಥವಾ ನನ್ನ ಪರಮ ದ್ವೇಷಿಗಳಾಗಿ 3 ಜನ್ಮ ಭೂಮಿಯಲ್ಲಿದ್ದು ಅನಂತರ ನನ್ನನ್ನು ಬಂದು ಸೇರಿಸಿಕೊಳ್ಳಬಹುದು. ನಿಮಗೆ ಯಾವುದು ಬೇಕೋ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಜಯ ವಿಜಯರು ಆಲೋಚಿಸಿ ಹೇಳ್ತಾ ಇದ್ದಾರೆ, ಪರಮಾತ್ಮ, ನಾವು ಅತಿ ಕ್ಷಿಪ್ರವಾಗಿ ನಿನ್ನ ಬಳಿಗೆ ಹಿಂತಿರುಗಬೇಕು. ಹಾಗಾಗಿ 3 ಜನ್ಮ ನಿನ್ನ ದ್ವೇಷಿಗಳಾದರೂ ಪರವಾಗಿಲ್ಲ, ನಾವು ನಿನ್ನ ಆಸ್ಥಾನಕ್ಕೆ ಬಹುಬೇಗ ಬರುತ್ತೇವೆ. ನಮಗೆ ನಿಮ್ಮ ದ್ವೇಷಿಗಳಾಗಿ ಹರಿದ್ವೇಷಿಗಳಾಗಿ ನಮ್ಮನ್ನ ಜನ್ಮವನ್ನ ಕೊಡಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಹಾಗೆ 1 ಜನ್ಮ ದ್ವಾಪರದಲ್ಲಿ ಬಂದವರೇ ಶಿಶುಪಾಲ ದಂತವಕ್ತರರು. ಅದಕ್ಕೂ ಮುಂಚೆ ಅವರು ಕೃತಯುಗದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಹುಟ್ಟುತ್ತಾರೆ. ಅನಂತರ ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣರಾಗಿ ಹುಟ್ಟುತ್ತಾರೆ ಅಂತ ನಾರದರು ಈ ಕಥೆಯನ್ನ ವಿವರಿಸಿ ಹಿರಣ್ಯಾಕ್ಷ ಹಿರಣ್ಯಕಶಿಪಿನ ಕಥೆಯನ್ನ ಹೇಳ್ತಾ ಇದ್ದಾರೆ. ಈಗ ಕಾಲವಲ್ಲದ ಅಕಾಲದಲ್ಲಿ ಏನಾಯ್ತು? ಒಂದು ದಿನ ಸಂಜೆ ಸೂರ್ಯ ಮುಳುಗುವ ಹೊತ್ತು ಆಕಾಶದಲ್ಲಿ ಕೆಂಬಣ್ಣ, ನದಿಯಲ್ಲಿ ಅರ್ಘ್ಯ ನೀಡಲು ನಿಂತಿದ್ದಂತಹ ತೇಜಸ್ವಿಗಳಾದ ಕಶ್ಯಪರ ದೇಹದ ಮೇಲೆ ಸೂರ್ಯನ ಕಿರಣ ಬಿದ್ದು ಅವರು ಸ್ವರ್ಣ ಕಾಂತಿಯಿಂದ ಶೋಭಿಸ್ತಾ ಇದ್ದಾರೆ. ಅವರ ದೇಹದಲ್ಲಿ ಯಾವುದೋ ಒಂದು ರೀತಿಯಾದಂತಹ ತೇಜಸ್ಸು, ಅತಿ ಸುಂದರರಾಗಿ ಕಾಣಿಸ್ತಾ ಇದ್ದಾರೆ ಕಶ್ಯಪರು. ಅವರನ್ನ ದೂರದಿಂದಲೇ ನೋಡಿದ ಪತ್ನಿ ದಿತಿದೇವಿಗೆ ಅವರಲ್ಲಿ ತೀವ್ರ ಅನುರಾಗ ಉಂಟಾಯಿತು. ಅವರ ಸಮೀಪಕ್ಕೆ ಬಂದು ರತಿಭಾವವನ್ನ ಪ್ರಜಸ್ತಾ ಇದ್ದಾಳೆ ತಾಯಿ. ಆ ಕ್ಷಣದಲ್ಲೇ ಅಂಗ ಸಂಗ ಬಯಸ್ತಾ ಇದ್ದಾಳೆ. ಕಶ್ಯಪರು ಹೇಳ್ತಾ ಇದ್ದಾರೆ, ದೇವಿ, ಇದು ಸಂಧ್ಯಾಕಾಲ. ಮಹಾರುದ್ರ ದೇವರು ತಮ್ಮ ಸಮಸ್ತ ಗಣಗಳೊಡನೆ ಜಗತ್ತಿನ ಪರಿವೀಕ್ಷಣೆಗೆ ಆಕಾಶದಲ್ಲಿ ಬರ್ತಾರೆ. ಅತ್ಯಂತ ದೈವಿಕವಾದ ಪರಮ ಪವಿತ್ರವಾದ ಸಮಯ. ಕಾಲವಲ್ಲದ ಕಾಲದಲ್ಲಿ ಮಾಡಬಾರದ್ದನ್ನ ಮಾಡಬಾರದು. ಈಗ ಬೇಡ ದೇವಿ ಅಂತ ಬುದ್ಧಿಯನ್ನ ಹೇಳ್ತಾ ಇದ್ದಾರೆ ಕಶ್ಯಪರು. ಆದರೆ ಶೃಂಗಾರ ರತಿಯಿಂದ ನರಳುತ್ತಿದ್ದ ದಿತಿ ಕಶ್ಯಪರನ್ನು ಬಿಡದೆ ಬಲಾತ್ಕಾರವಾಗಿ ಕುಟೀರಕ್ಕೆ ಎಳೆದು ತಂದು ಅಂಗ ಸುಖವನ್ನ ಪಡಿತಾ ಇದ್ದಾಳೆ. ಅತ್ಯಂತ ಬೇಸರ ಜಿಗುಪ್ಸೆ ಕೋಪದಿಂದ ಎದ್ದ ಕಶ್ಯಪರು, ಈ ಸಂಧ್ಯಾ ಕಾಲದಲ್ಲಿ ನೀನು ಮಹಾರುದ್ರ ದೇವರಿಗೆ ಅಪಚಾರವನ್ನ ಮಾಡಿದ್ದಿ, ಹಾಗೂ ನನ್ನಲ್ಲಿ ಅವಿಧೇಯತೆಯಿಂದ ನಡೆದುಕೊಂಡಿದ್ದಿ. ಈ 2 ಅಪಚಾರಗಳ ಫಲವಾಗಿ 2 ಘನಘೋರ ರಾಕ್ಷಸರು ನಿನ್ನ ಮಕ್ಕಳಾಗಿ ಹುಟ್ಟುತ್ತಾರೆ ಅಂತ ನುಡಿದ್ರು. ಇದನ್ನು ಕೇಳಿ ಭಯದಿಂದ ನಡುಗಿ ಹೋದ ದಿತಿ ಪತಿಯ ಕಾಲಿಗೆ ಬಿದ್ದು ಪಶ್ಚಾತ್ತಾಪದಿಂದ ದಗ್ಧಳಾಗಿ ನನ್ನನ್ನ ಕ್ಷಮಿಸಿ, ನನ್ನಿಂದ ಘೋರ ಅಪರಾಧವಾಗಿದೆ ಅಂತ ಪ್ರಾರ್ಥಿಸ್ಕೊಂಡ್ಲು. ಆಗ ಕಶ್ಯಪರು ಹೇಳ್ತಾ ಇದ್ದಾರೆ, ನೀನು ಮಾಡಿದ ಪಾಪ ಕರ್ಮಕ್ಕೆ ಫಲವನ್ನ ನೀನು ಅನುಭವಿಸಲೇಬೇಕು. ಅದರ ಫಲವಾಗಿ 2 ಮಹಾ ಅಸುರ ಪುತ್ರರು ನಿನ್ನಲ್ಲಿ ಜನಿಸಿ ಲೋಕ ಕಂಟಕವಾಗಬೇಕು. ಆದರೆ ಈ ಪಶ್ಚಾತ್ತಾಪದಿಂದ ನೊಂದು ದಗ್ಧಳಾಗಿದ್ದೀಯಾ, ಅಂತಃಕರಣ ಶುದ್ಧವಾಗಿದೆ, ಇದಕ್ಕೂ ಉತ್ತಮ ಫಲವಿದೆ. ಈ ಫಲವಾಗಿ ನಿನಗೆ ಮೊಮ್ಮಗನೊಬ್ಬ ಜನಿಸಲಿದ್ದಾನೆ. ಮಕ್ಕಳಿಂದ ನಿನಗೆ ಸುಖವಲ್ಲದಿದ್ದರೂ ಮೊಮ್ಮಗನಿಂದ ನಿನ್ನ ಜನ್ಮ ಪಾವನವಾದೀತು. ಅವನು ಇಡೀ ಜಗತ್ತಿನಲ್ಲಿ ಪರಮ ಭಾಗವೋತ್ತಮನಾಗಿ ಭಕ್ತ ಶ್ರೇಷ್ಠನಾಗ್ತಾನೆ ಅಂತ ನೋಡಿದ್ರು. ಹಾಗೆ ದಿತಿಗೆ ಜನಿಸಿದ 2 ಮಕ್ಕಳೇ ಹಿರಣ್ಯಾಕ್ಷ ಹಿರಣ್ಯಕಶಿಪು, ಅವರ ಮೊಮ್ಮಗನೇ ಭಕ್ತ ಪ್ರಹ್ಲಾದ. ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನ ಕತೆ. ಕಶ್ಯಪ ದಿತಿಯರ ಪುತ್ರರಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಎಂಬ ಮಕ್ಕಳು ಜನಿಸ್ತಾ ಇದ್ದಾರೆ. ಅವರು ಹುಟ್ಟುವಾಗಲೇ ಜಗತ್ತು ಅಲ್ಲೋಲ ಕಲ್ಲೋಲವಾಯ್ತಂತೆ. ಸಮುದ್ರ ಉಕ್ಕೇರುತ್ತಂತೆ, ನಕ್ಷತ್ರಗಳು ಉರುಳಿ ಬಿತ್ತಂತೆ, ಅರಣ್ಯಗಳು ಒತ್ತಿ ಹುರಿದ್ವಂತೆ, ಭೂಕಂಪ ಆಯ್ತಂತೆ,
ಚಂಡಮಾರುತ ಅಪ್ಪಳಿಸಿದ್ವಂತೆ. ಹುಟ್ಟುತ್ತಲೇ ವಿಧ್ವಂಸಕ ಕಾರ್ಯವನ್ನ ಪ್ರಾರಂಭಿಸ್ಬಿಟ್ರು. ಸಾಧು ಸಜ್ಜನರನ್ನ ತಿವಿದು ಹಿಂಸಿಸಿದ್ರು. ಯಾಗ ಯಜ್ಞಗಳನ್ನ ಧ್ವಂಸ ಮಾಡ್ತಿದ್ರು. ಗೋವುಗಳನ್ನ ಹಿಂಸಿಸ್ತಿದ್ರು. ಆಹಾಕಾರವನ್ನ ಸೃಷ್ಟಿ ಮಾಡಿದ್ರು. ಭೂಮಿಯ ಮೇಲೆ ನಡೆಯುತ್ತಿರುವ ಇವರಿಬ್ಬರ ಅಕರಾಳ ವಿಕರಾಳ ರಾಕ್ಷಸ ಕೃತ್ಯಗಳನ್ನ ಭರಿಸಲಾಗದೆ ಭೂದೇವಿ, ಋಷಿಮುನಿಗಳು, ದೇವತೆಗಳು ಬ್ರಹ್ಮನ ನೇತೃತ್ವದಲ್ಲಿ ವೈಕುಂಠಕ್ಕೆ ಬರ್ತಾ ಇದ್ದಾರೆ. ವೈಕುಂಠದಲ್ಲಿ ಲಕ್ಷ್ಮೀ ನಾರಾಯಣರು ಸ್ಥಿತರಾಗಿದ್ರೆ ಅವರಿಗೆ ನಮಸ್ಕಾರವನ್ನ ಮಾಡಿ, ಪರಮಾತ್ಮ, ಈ ಲೋಕ ಕಂಟಕರ ಅಂತ್ಯ ಯಾವಾಗ ಅಂತ ಕೇಳ್ತಾ ಇದ್ರೆ ಶ್ರೀಹರಿ ಹೇಳ್ತಾ ಇದ್ದಾನೆ, ಎದರಬೇಡಿ, ಶೀಘ್ರದಲ್ಲಿ ಅವರ ಅಂತ್ಯಕಾಲ ಸನ್ನಿಹಿತವಾಗಲಿದೆ ಅಂತ ಅಭಯವನ್ನ ನೀಡ್ತಾ ಇದ್ದಾರೆ. ಹಿರಣ್ಯಾಕ್ಷ ಭೂದೇವಿಯನ್ನ ಹರಣ ಮಾಡ್ಲಿಕ್ಕೆ ಪ್ರಯತ್ನಿಸಿ ಅವಳನ್ನ ಬೆನ್ನಟ್ಟಿ ಹೋಗ್ತಾನೆ. ಆಗ ಭೂದೇವಿ ಪರಮಾತ್ಮನನ್ನ ಪರಿಪರಿಯಾಗಿ ಪ್ರಾರ್ಥಿಸಿದಾಗ ಮಹಾವಿಷ್ಣು ವರಾಹ ರೂಪವನ್ನ ಧರಿಸಿ ತನ್ನ ಘೋರವಾದ ದವಡೆ ಹಲ್ಲಿನಿಂದ ಹಿರಣ್ಯಾಕ್ಷನನ್ನ ಬಗೆದು ಸಂಹರಿಸ್ತಾನೆ. ಹಿರಣ್ಯಾಕ್ಷನನ್ನು ವಿಷ್ಣು ವರಾಹ ರೂಪವನ್ನ ಧರಿಸಿ ಸಂಹಾರವನ್ನ ಮಾಡಿ ಕರ್ಣ ಕಠೋರ ವಾರ್ತೆ ಹಿರಣ್ಯಕಶಿಪುವಿಗೆ ಗೊತ್ತಾಗುತ್ತೆ. ತನ್ನ ಸೋದರ ಜಗತ್ತಿಗೆ ಅತಿ ಬಲಾಢ್ಯ ವೀರಾದಿ ವೀರ ಹಿರಣ್ಯಾಕ್ಷನನ್ನು ಕಳೆದುಕೊಂಡ ಹಿರಣ್ಯಕಶಿಪುವಿಗೆ ಅಪಾರವಾದ ದುಃಖವಾಯಿತು. ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಾ ಅರಮನೆಗೆ ಬರ್ತಾನೆ. ಕಳೆದುಕೊಂಡ ಮಹಾಶೂರ ಪುತ್ರನಿಗಾಗಿ ಪುತ್ರ ಶೋಕದಿಂದ ಗೋಳಾಡ್ತಿರ್ತಕ್ಕಂಥ ತಾಯಿ ದಿತಿ, ಜಗತ್ತಿನ ಮಹಾದೈತ್ಯ ಎಂದೇ ಹೆಸರಾಗಿದ್ದ ಪತಿಯನ್ನ ಕಳೆದುಕೊಂಡು ರೋಧಿಸ್ತಾ ಇರ್ತಕ್ಕಂಥ ನಾದಿನಿಯಾದ ವೃಷದ್ಭಾನು ತನ್ನ ತಂದೆಯಾದ ಕಶ್ಯಪ್ರನ್ನ ನೋಡಿ ಹಾಗೂ ಹಿರಣ್ಯಾಕ್ಷನ ಮಕ್ಕಳು ಅಳ್ತಾ ಇರೋದನ್ನ ನೋಡ್ತಂತಹ ಇಡೀ ಪರಿವಾರ ದುಃಖದಿಂದ ಅಳ್ತಾ ಇದೆ. ಇದೆಲ್ಲವನ್ನು ಕಂಡ ಹಿರಣ್ಯಕಶಿಪು ಕೆಂಡಾಮಂಡಲವಾದ ಆಕ್ರೋಶ ದ್ವೇಷ ರೋಷ ಉಕ್ಕಿ ಇರುತ್ತೆ. ವಿಷ್ಣುವನ್ನ ಈಗಿಂದೀಗಲೇ ಕತ್ತರಿಸಿ ಭೂತ ಗಣಗಳಿಗೆ ಚೆಲ್ಲುತ್ತೀನಿ ಅಂತ ಬಡಬಡಿಸ್ತಾನೆ. ಕಣ್ಣು ಕೆಂಡ ಕಾರ ತೊಡಗುತ್ತೆ. ಹುಬ್ಬನ್ನ ಗಂಟುತ್ತಾನೆ. ಕೈಯಲ್ಲಿದ್ದಂತಹ ಆಯುಧ ಎದ್ದು ಎದ್ದು ಕುಣಿತಾ ಇದೆ. ರೋಷಾವೇಶದಿಂದ ಹಿರಣ್ಯಕಶಿಪು ತಕ್ಷಣವೇ ತನ್ನ ಸಚಿವರಾದ ನಮುಚಿ, ಇಲ್ವಲ, ವಿಪ್ರಚಿತ್ತ ಎಲ್ಲರನ್ನ ಕರೆಸ್ತಾ ಇದ್ದಾನೆ. ಹೊರಡಿ ಈಗಿಂದೀಗಲೇ. ಎಲ್ಲೆಲ್ಲಿ ಯಜ್ಞ ಯಾಗ ಹೋಮ ವೇದ ಧರ್ಮ ಗೋವುಗಳು ಸಾಧು ಸಂತರು ಕಂಡರೆ ಅಲ್ಲೇ ಅವರನ್ನ ಚಿತ್ರ ಹಿಂಸೆ ನೀಡಿ ಹಿಂಸಿಸಿರಿ. ಬೆಂಕಿ ಹಚ್ಚಿ ಎಲ್ಲವನ್ನ ಸುಟ್ಟು ಬಿಡಿ. ಧ್ಯಾನ ಪೂಜೆಯಲ್ಲಿರುವವರನ್ನ ಬಡಿಯಿರಿ. ತಪಸ್ಸಿಗೆ ಕುಳಿತಿರುವವರನ್ನ ತಪೋವಿಘ್ನ ಮಾಡಿ ಓಡಿಸಿ ಎಂದೆಲ್ಲ ಆದೇಶವನ್ನ ಹೇಳಿ ಕಳಿಸ್ಬಿಡ್ತಾನೆ ತನ್ನ ಭಟರಿಗೆ. ಈಗ ಅವನ ಆದೇಶದ ಆವೇಶ ಹೊತ್ತ ಅವರೆಲ್ಲ ಎಲ್ಲೆಲ್ಲೂ ಅಲ್ಲೋಲ ಕಲ್ಲೋಲ ಉಂಟು ಮಾಡ್ತಾ ಇದ್ದಾರೆ. ಜನಭೀತರಾಗಿ ಭಯದಿಂದ ನಡುಕ್ತಾ ಇದ್ದಾರೆ. ಆಗ ಹಿರಣ್ಯಕಶಿಪು ಮತ್ತೊಮ್ಮೆ ಯೋಚಿಸ್ತಾನೆ, ನನ್ನ ಸೋದರ ಹಿರಣ್ಯಾಕ್ಷ 3 ಲೋಕಗಳಲ್ಲೇ ಅಪ್ರತಿಮ ವೀರ, ವೀರಾಧಿ ವೀರ, ಅಂತಹವನ್ನನ್ನೇ ಸಂಹಾರ ಮಾಡಿರೋ ಈ ವಿಷ್ಣು ಇನ್ನೆಷ್ಟು ಶೂರ. ಈಗ ನಾನು ನನ್ನ ಸೋದರನನ್ನು ಕೊಂದ ದ್ವೇಷವನ್ನ ತೀರಿಸಿಕೊಳ್ಳಬೇಕಾದರೆ ವಿಷ್ಣುವನ್ನ ಸಂಹಾರ ಮಾಡಬೇಕು. ಹಾಗೆ ಮಾಡಬೇಕಾದರೆ ಅವನಿಗಿಂತಲೂ ಹೆಚ್ಚು ಶಕ್ತಿಯನ್ನ ಸಂವರ್ಧವನ್ನ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ಘನಘೋರವಾದ ತಪಸ್ಸನ್ನ ಮಾಡಿ ಬ್ರಹ್ಮನಿಂದ ನಾನು ವರವನ್ನ ಪಡಿಬೇಕು ಅಂತ ನಿರ್ಧಾರವನ್ನ ಮಾಡ್ತಾನೆ. ತನ್ನ ವಸ್ತ್ರ ಆಭರಣಗಳನ್ನ ಬಿಚ್ಚಿಟ್ಟು ನಾರು ಮುಡಿಗಳನ್ನ ಉಟ್ಟು ಮಂದಾರ ಪರ್ವತದ ಕಡೆಗೆ ಹೋಗ್ತಾನೆ. ಎಲ್ಲರೂ ತಪಸ್ಸಿಗೆ ಕುಳಿತರೆ ಇವನು ತಪಸ್ಸಿಗೆ ನಿಂತ. ಕಾಲ ಹಿಮ್ಮಡಿಗಳನ್ನ ಮೇಲಕ್ಕೆತ್ತಿದ್ದ. ಕಾಲ ಹೆಬ್ಬರಿಳನ್ನ ಮೇಲೆ ಮಾತ್ರ ಆಧರಿಸಿ ನಿಂತ. ತನ್ನ 2 ತೋಳುಗಳನ್ನು ಆಕಾಶದತ್ತ ಮೇಲೆ ಚಾಚಿದ. ಆಕಾಶದತ್ತ ತದೇಕ ಚಿತ್ತನಾಗಿ ದೃಷ್ಟಿಯನ್ನ ನೋಡ್ತಾ ವರುಷಗಳು ಕಳೆದರೂ ನಿಂತಹ ಸ್ಥಳದಿಂದ ಚಲಿಸಲಿಲ್ಲ, ಕದಲಲಿಲ್ಲ. ರಣಭೀಕರ ತಪಶ್ಚರ್ಯೆಯ ಪರಿಣಾಮವಾಗಿ ಅವನ ತಲೆಯಿಂದ ತಪೋಜ್ವಾಲೆಗಳು ದಿಗ್ದಿಗಂತಗಳನ್ನು ವ್ಯಾಪಿಸುತ್ತಂತೆ. ಜಗತ್ತು ಅಲುಗಾಡುತ್ತು. ಸಮುದ್ರಗಳು ಕಾದು ಉಕ್ಕೇರ್ತಾ ಇದೆ. ನಕ್ಷತ್ರಗಳು ಗ್ರಹಗಳು ಉದುರತೊಡಗಿದವು. ಭೂಮಿ ಪ್ರಚಂಡವಾಗಿ ನಡುಕ್ತಾ ಇದೆ. ದಿಕ್ಕುಗಳಲ್ಲಿ ಬೆಂಕಿ ಹತ್ಕೊಳ್ತು. ಈ ಉತ್ಕಟ ಬೇಗೆ ಸಹಿಸಲಾಗದೆ ದೇವಾನುದೇವತೆಗಳೆಲ್ಲ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವರನ್ನ ಮೊರೆಯನ್ನ ಇಡ್ತಾ ಇದ್ರೆ, ದೇವತೆಗಳ ಪ್ರಾರ್ಥನೆಯಂತೆ ಬ್ರಹ್ಮದೇವರು ಹಂಸವನ್ನೇರಿ ಹಿರಣ್ಯಕಶಿಪು ತಪಸ್ಸು ಮಾಡ್ತಿರ್ತಕ್ಕಂಥ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಅಲ್ಲೆಲ್ಲೂ ಹಿರಣ್ಯಕಶಿಪುವೇ ಕಾಣಿಸ್ತಾ ಇಲ್ಲ. ಅವನ ದೇಹದ ಮೇಲೆಲ್ಲ ಬೃಹತ್ ಹುತ್ತಗಳು ಬೆಳೆದು ಬಿಟ್ಟಿದೆ. ಹುತ್ತದ ಮೇಲೆ ಹುಲ್ಲು ಬಿದುರು ಮೇಳೆ ಬೆಳೆದಿದೆ. ತಪಸ್ಸಿನ ಜ್ವಾಲೆಯಿಂದ ಅವನಿರುವ ಸ್ಥಳವನ್ನ ಬ್ರಹ್ಮದೇವರು ಗುರುತಿಸಿದ್ರಂತೆ. ಚರ್ಮ, ರಕ್ತ, ಮಾಂಸಗಳನ್ನೆಲ್ಲ ಗೆದ್ದಲು ಇರುವೆಗಳು ತಿಂದು
ಕೇವಲ ಅಸ್ಥಿ ಪಂಜರದಂತೆ ತಪೋಮಗ್ನನಾಗಿ ನಿಂತಿದ್ದಾನೆ ಹಿರಣ್ಯಕಶಿಪು. ಆಗ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಅಪ್ಪ ಹಿರಣ್ಯಕಶಿಪು, ಹೇಳು, ತಪಸ್ಸಿನಿಂದ ಹೊರಗೆ ಬಾ. ನಿನ್ನ ತಪಸ್ಸಿಗೆ ಮೆಚ್ಚಿ ನಾನೇ ಪ್ರತ್ಯಕ್ಷ ಬಂದಿದ್ದೇನೆ. ಹಿಂದೆಂದೂ ಯಾರೂ ಇಂತಹ ಘನಘೋರ ತಪಸ್ಸನ್ನ ಮಾಡಿರ್ಲಿಲ್ಲ. ನೀನು ಕೇಳಿದ ವರಗಳನ್ನ ಕೊಡುತ್ತೇನೆ, 7 ವತ್ಸ ಎಂದರು. ಬ್ರಹ್ಮದೇವನ ಮಾತನ್ನ ಕೇಳಿಸಿಕೊಂಡ ಹಿರಣ್ಯಕಶಿಪು ಸಮಾಧಿಯಿಂದ ಎದ್ದು ಹುತ್ತವನ್ನ ಒಡೆದುಕೊಂಡು ಹೊರಗಡೆ ಬಂದ. ಬ್ರಹ್ಮ ತನ್ನ ಕಮಂಡಲದಿಂದ ಪ್ರೋಕ್ಷಣೆ ಮಾಡಿದ ಕೂಡಲೇ ಹಿರಣ್ಯಕಶಿಪು ಮಹಾ ತೇಜಸ್ವಿಯಾಗಿ ಕಂಗೊಳಿಸ್ತಾನೆ. ಅದೇ ಕ್ಷಣ ಬ್ರಹ್ಮದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಬಿಗಿದ ಕಂಠದಿಂದ ಸ್ತುತಿಯನ್ನ ಮಾಡ್ತಾ ಇದ್ದಾನೆ. ಅವನ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿತಾ ಇದೆ. ಪುಳಕ ರೋಮಾಂಚನದಿಂದ ಸಂಭ್ರಮಿಸ್ತಾ ಹಿರಣ್ಯಕಶಿಪು, ಹೇ ಸ್ವಾಮಿಯೇ, ನಿನಗೆ ನನ್ನ ನಮಸ್ಕಾರ. ನೀನು ವರ ನೀಡುವುದರಲ್ಲಿ ಅಗ್ರೇಸಸ. ನನಗೆ ಎಂದೆಂದಿಗೂ ಸಾವೇ ಬರದಂತೆ ವರವನ್ನ ನೀಡಿ ಅನುಗ್ರಹಿಸು. ಬ್ರಹ್ಮ ಹೇಳ್ತಾನೆ, ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದ ಮೇಲೆ ಸಾವು ಶತಸಿದ್ಧ. ಆದರೆ ನೀನು ಮಹಾಬುದ್ಧಿಶಾಲಿ. ನಿನ್ನ ಬುದ್ಧಿವಂತಿಕೆಯಿಂದ ಅಂತಹ ಪರಿಣಾಮವಾದ ನಿನಗೆ ಸಾವು ಬರಲೇಬಾರದಂತಹ ವರವನ್ನ ಕೇಳಿಕೋ. ಆದರೆ ನೇರವಾಗಲ್ಲ. ಈಗ ಹಿರಣ್ಯಕಶಿಪುವಿಗೆ ನಿಜವಾಗಿಯೂ ಬ್ರಹ್ಮಾನಂದ, ಬ್ರಹ್ಮನಿಂದ ಆನಂದದ ಮಾತುಗಳನ್ನ ಕೇಳಿ ಅವನಿಗೆ ಸಂತೋಷವಾಯಿತು. ತಮ್ಮ ಅಭಿಮಾನವಾದ ಈ ವರಗಳನ್ನ ನೀಡಬೇಕೆಂದು ಪ್ರಾರ್ಥಿಸ್ತೇನೆ. ಅದೇನೆಂದರೆ, ಮನೆಯ ಒಳಗೆ ನನಗೆ ಸಾವು ಬೇಡ, ಹೊರಗೆ ಸಾವು ಬೇಡ, ಹಗಲಲ್ಲಿ ಸಾವು ಬೇಡ, ರಾತ್ರಿಯಲ್ಲಿ ಸಾವು ಬೇಡ, ಭೂಮಿಯಲ್ಲಿ ಸಾವು ಬೇಡ, ಆಕಾಶದಲ್ಲಿ ಮನುಷ್ಯರಿಂದ, ಮೃಗಗಳಿಂದ, ಆಯುಧಗಳಿಂದ, ಶಸ್ತ್ರದಿಂದ, ಅಸ್ತ್ರದಿಂದ, ಸಜೀವವಾದ ವಸ್ತುಗಳಿಂದ, ನಿರ್ಜೀವವಾದ ವಸ್ತುಗಳಿಂದ, ಬೆಂಕಿಯಿಂದ, ಗಾಳಿಯಿಂದ, ಶೂಲದಿಂದ, ಶೈಲದಿಂದ, ಸುರರಿಂದ, ಅಸುರರಿಂದ, ಗಂಧರ್ವರಿಂದ, ಕಿನ್ನರರಿಂದ, ಯಕ್ಷರಿಂದ, ರಾಕ್ಷಸರಿಂದ, ವಿದ್ಯಾಧರರಿಂದ, ಸರ್ಪಗಳಿಂದ, ಇದ್ಯಾವುದರಿಂದಲೂ ನನಗೆ ಸಾವು ಬೇಡ. ಇಡೀ ಜಗತ್ತು, ಅದರಲ್ಲಿರುವ ಎಲ್ಲವೂ ನಿಮ್ಮ ಸೃಷ್ಟಿಯೇ ಆದ ಕಾರಣ ಬ್ರಹ್ಮ ಸೃಷ್ಟಿಯ ಯಾವುದರಿಂದಲೂ ನನಗೆ ಸಾವು ಬರಬಾರದು. ಯುದ್ಧದಲ್ಲಿ ನನಗೆ ಎದುರೇ ಯಾರೂ ಇಲ್ಲದಂತಾಗಲಿ. ಎಲ್ಲ ಲೋಕಪಾಲಕರ ಮಹಿಮೆ ನನಗೆ ಬರಲಿ. ಕೊಟ್ಟ ಮಾತಿಗೆ ತಪ್ಪದೆ ನೀವು ನನಗೆ ವರವನ್ನ ನೀಡಿ ಅಂತ ಕೈಯನ್ನು ಮುಗಿತಾನೆ. ಬ್ರಹ್ಮದೇವರು ಅದೆಲ್ಲವನ್ನ ಆಲಿಸಿ ಅವನು ಕೇಳಿದ ಎಲ್ಲ ವರಗಳಿಗೂ ತಥಾಸ್ತು ಎಂದು ಅನುಗ್ರಹಿಸಿ ಅದೃಶ್ಯರಾಗೋದ್ರು. ಈಗ ಇಡೀ ಜಗತ್ತೇ ನನ್ನದಾಯಿತು. ಇನ್ನು ನನ್ನನ್ನು ಗೆಲ್ಲುವವರು ಯಾವ ಲೋಕಗಳಲ್ಲೂ ಇಲ್ಲ ಎಂದು ಏನು ಮಾಡ್ತಾ ಇದ್ದಾನೆ? ಎಲ್ಲ ಲೋಕಗಳನ್ನೂ ಆಕ್ರಮಣ ಮಾಡ್ತಾ ಇದ್ದಾನೆ. ಎಲ್ಲ ಬಲಿಷ್ಠರನ್ನ ಸುಲಭವಾಗಿ ಜಯಿಸ್ತಾ ಇದ್ದಾನೆ. ಜಗತ್ತನ್ನೇ ತನ್ನ ಅಧೀನವನ್ನಾಗಿ ಮಾಡಿಕೊಂಡ ಅವನ ಕೌರ್ಯ ಹಿಂಸೆಯ ದಾಳಿಗೆ ಸಿಕ್ಕಿ ಸೊಕ್ಕಿನ ಅವನ ಕ್ರೂರ ಶಾಸನದಿಂದ ಭಯಭೀತರಾದ ದೇವತೆಗಳು ಸಾಕ್ಷಾತ್ ಶ್ರೀಹರಿಯಲ್ಲಿ ಬಂದು ಶರಣಾಗ್ತಾ ಇದ್ದಾರೆ. ಆಗ ಪರಮಾತ್ಮ ಮಹಾವಿಷ್ಣು ದೇವತೆಗಳಿಗೆ ಸಮಾಧಾನವನ್ನ ಮಾಡ್ತಾ ಇದ್ದಾನೆ. ಭಯ ಪಡಬೇಡಿ, ವಿನಾಶಕಾಲೇ ವಿಪರೀತ ಬುದ್ಧಿ ಅವನದ್ದು. ಆ ದುಷ್ಟನ ಬಗ್ಗೆ ಗೊತ್ತಿದೆ. ವೇದ, ದೇವತೆಗಳು, ಗೋವು, ವಿಪ್ರರು, ಸಜ್ಜನರು, ಧರ್ಮ ಹಾಗೂ ಭಗವಂತನಲ್ಲಿ ದ್ವೇಷ ಯಾರು ಮಾಡ್ತಾರೋ ಅವರಿಗೆ ಎಂದಿಗೂ ಏಳಿಗೆ ಅನ್ನೋದೇ ಇಲ್ಲ. ಇವುಗಳಲ್ಲಿ ಒಂದು ಅಪರಾಧ ಮಾಡಿದರೂ ಅವರಿಗೆ ಉಳಿಗಾಲವಿಲ್ಲ. ಹಿರಣ್ಯಕಶಿಪು ಇದೆಲ್ಲವನ್ನ ಮಾಡಿ ವಿಕೃತವಾಗಿ ವಿಜೃಂಭಿಸ್ತಾ ಇದ್ದಾನೆ. ವಿನಾಶದ ಸಮಯ ಸನ್ನಿಹಿತವಾಗ್ತಾ ಇದೆ. ಸ್ವಲ್ಪ ಸನಿಹದಲ್ಲೇ ನನ್ನ ಶ್ರೇಷ್ಠ ಭಕ್ತನೊಬ್ಬ ಈ ಹಿರಣ್ಯಕಶಿಪುವಿನ ಮಗನಾಗಿ ಹುಟ್ಟುತ್ತಾನೆ. ಅಂತಹ ಪರಮಶ್ರೇಷ್ಠ ಭಕ್ತ ಕುಮಾರನಲ್ಲಿ ಇವನ ದ್ವೇಷ ಸ್ಫೋಟವಾದಾಗ ಇವನಿಗೆ ಎಷ್ಟೇ ವರಗಳ ರಕ್ಷಣಾ ಕೋಟೆ ಇದ್ದರೂ ಅದನ್ನು ಭೇದಿಸಿ ಇವನನ್ನ ಸಂಹಾರ ಮಾಡ್ತೀನಿ. ನಿಮ್ಗೆ ಶ್ರೇಯಸ್ಸಾಗತ್ತೆ, ಮಂಗಳವಾಗುತ್ತೆ, ಹೋಗಿ ಬನ್ನಿ ಅಂತ ಅಭಯವನ್ನ ನೀಡುತ್ತಾ ಇದ್ದಾರೆ ವಿಷ್ಣುದೇವರು. ಆಗ ಇಂತಹ ಹಿರಣ್ಯಕಶಿಪುವಿಗೆ 4 ಜನ ಮಕ್ಕಳಾಗ್ತಾ ಇದ್ದಾರೆ. ಅವರೇ ಪ್ರಹ್ಲಾದ, ಸಹಲ್ಲಾದ, ಅನುಹ್ಲಾದ ಮತ್ತು ಹ್ಲಾದ ಅಂತಕ್ಕಂಥ 4 ಜನ ಮಕ್ಕಳು. ಅದರಲ್ಲಿ ಹಿರಿಯ ಮಗನೇ ಪ್ರಹ್ಲಾದ. ನಾವೆಲ್ರಿಗೂ ಗೊತ್ತಿರೋ ಹಾಗೆ ಹಿರಣ್ಯಕಶಿಪುವಿಗೆ ಒಬ್ಬ ಮಗನಲ್ಲ 4 ಜನ ಮಕ್ಕಳು. ಹೆಸರು ಎಷ್ಟು ಸುಂದರವಾಗಿದೆ, ಪ್ರಹ್ಲಾದ, ಸಹಲ್ಲಾದ, ಅನುಹ್ಲಾದ, ಹ್ಲಾದ ಅಂತಕ್ಕಂಥದ್ದು. ಹಿರಿಯ ಮಗನಾದ ಪ್ರಹ್ಲಾದ ತದ್ಗುಣ ಸಂಪನ್ನ, ಶೀಲವಂತ, ಸತ್ಯವಾಕ್ಯ. ಹಿರಿಯರು ಗುರುಗಳು ಕಂಡೊಡನೆ ಭಕ್ತಿಯಿಂದ ದಾಸಾನುದಾಸನಂತೆ ನಮಸ್ಕಾರ ಮಾಡ್ತಾ ಇರ್ತಾನೆ. ದುಃಖಿತರು, ನೊಂದವರು, ದೀನರು, ಅಶಕ್ತರನ್ನ ಕಂಡರೆ ತಂದೆ ಮಕ್ಕಳಿಗೆ ಪ್ರೀತಿಯಿಂದ ಸೇವೆ ಮಾಡುವಂತೆ ಅವರ ಸೇವೆ ಮಾಡ್ತಾ ಇರ್ತಾನೆ.
ಅಸೂಯೆ, ಅಹಂಕಾರ, ದರ್ಪ, ಅಸಹನೆ ಎಂದೂ ಅವನಲ್ಲಿರ್ಲಿಲ್ಲ. ಈಗ ಅವನನ್ನ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳಿಸ್ತಾ ಇದ್ದಾರೆ. ರಾಜಗುರುಗಳಾದ ಶುಕ್ರಾಚಾರ್ಯರು ಇರಲಿಲ್ಲ. ಅವರ ಮಕ್ಕಳಾದ ಷಂಡ ಮರ್ಕರಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹಿರಣ್ಯಕಶಿಪು ಪ್ರಹ್ಲಾದನನ್ನ ತಂದುಬಿಟ್ರೆ, ಅನೇಕ ದೈತ್ಯ ಬಾಲಕರು ಕೂಡ ಷಂಡ ಮರ್ಕರ ಗುರುಕುಲದಲ್ಲಿ ಪಾಠವನ್ನ ಕಲಿತಾ ಇದ್ದಾರೆ. ಷಂಡ ಮರ್ಕರ ಗುರುಕುಲದಲ್ಲಿ ಹೇಳ್ತಾ ಇದ್ದಂತ ಪಾಠಗಳು ಪ್ರಹ್ಲಾದನಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅವನ ಧ್ಯಾನ, ಮೌನ, ಅಭ್ಯಾಸ ಎಲ್ಲ ಶ್ರೀಹರಿಯೇ. ಈಗ ಮೊದಲ ಬಿಡುವು ಬಂತು. ಪ್ರಹ್ಲಾದ ಗುರುಕುಲದಿಂದ ಬಿಡುವಿನ ದಿನಗಳಲ್ಲಿ ಅರಮನೆಯಲ್ಲಿ ತಾಯಿ ತಂದೆಯರ ಬಳಿ ಇರ್ಲಿಕ್ಕೆ ಬರ್ತಾನೆ. ಹಿರಣ್ಯಕಶಿಪುವಿಗೆ ಸಂತೋಷ, ನನ್ನ ಮಗ ಗುರುಕುಲದಲ್ಲಿ ಪಾಠ ಕಲಿತು ಬಂದಿದ್ದಾನೆ ಅಂತ. ರಾಜಸಭೆಯಲ್ಲಿ ಎಲ್ಲಾ ಸಭಾಸದರ ಎದುರು ಮುದ್ದು ಮಗು ಪ್ರಹ್ಲಾದನನ್ನ ಹಿರಣ್ಯಕಶಿಪು ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾನೆ. ಆ ಮಗುಗೆ ಹೇಳ್ತಾ ಇದ್ದಾನೆ, ಮುದ್ದು ಬಂಗಾರ, ನೀನು ಅಧ್ಯಯನ ಮಾಡಿರುವ ಪಾಠಗಳಲ್ಲಿ ಯಾವುದಾದರೂ ಒಂದು ಪಾಠದ ವಿಷಯವನ್ನ ಹೇಳು ಕಂದ. ಆಗ ಅಂಜದೆ ಅಳುಕದೆ ಧೈರ್ಯದಿಂದ ಮಗು ಪ್ರಹ್ಲಾದ, ತಂದೆ, ಪ್ರಪಂಚದಲ್ಲಿ ಜನರೆಲ್ಲ ವಿಷಯ ವಾಸನೆಯನ್ನ, ಸಂಸಾರದ ಕತ್ತಲೆ ಅನ್ನುವ ಅಂಧಕಾರದಲ್ಲಿ ಮುಳುಗಿ ಹೋಗಿದ್ದಾರೆ. ಅಜ್ಞಾನ ಹಾಗೂ ವಿಷಯ ಪದಾರ್ಥಗಳಿಂದ ದಾರಿ ಕಾಣದೆ ಅಂತಃಪತನದ ದಾರಿ ಹಿಡಿದಿದ್ದಾರೆ. ಅವರಿಗೆ ಜ್ಞಾನದ ಬೆಳಕಿನ ದಾರಿ ಗೋಚಾರವಾಗಬೇಕಾದ್ರೆ ಸಜ್ಜನರ ಸಹವಾಸಕ್ಕೆ, ಸತ್ಸಂಗಕ್ಕೆ ಬರಬೇಕು. ದುಃಖ, ನೋವು, ಯಾತನೆ, ಅಂಧಕಾರದ ಈ ಕಗ್ಗತ್ತಲು ಅರಮನೆಗಿಂತಲೂ ಹರಿಸ್ಮರಣೆ, ಜಪತಪಗಳ ಅದ್ಭುತ ತೇಜಸ್ಸಿನ ಬೆಳಕಿರುವ ಕಾಡಿಗೆ ಹೋಗೋದು ವಾಸಿ, ಅರಮನೆಗಿಂತ ಅದೇ ವಾಸಿ ಎಂದುಬಿಟ್ಟ ಮಗು. ಹರಿಸ್ಮರಣೆ ಎಂಬ ನುಡಿಯನ್ನ ಕೇಳಿದ ಆತನಿಗೆ ಕ್ರೋಧದಿಂದ ಅಬ್ಬರಿಸ್ಬಿಟ್ಟ ಹಿರಣ್ಯಕಶಿಪು. ಗುರುಪುತ್ರರಾದ ಷಂಡ ಮರ್ಕರನ್ನ ಕರೆದು ಎಚ್ಚರಿಕೆಯನ್ನ ಕೊಟ್ಟ. ಯಾರೋ ವಿಷ್ಣು ಪಕ್ಷದ ವಿರೋಧ ಪಕ್ಷದವರು ಮಗುವಿನ ಬುದ್ಧಿ ಕೆಡಿಸಿದ್ದಾರೆ, ಸರಿಯಾಗಿ ಗಮನವನ್ನ ಕೊಟ್ಟು ಎಚ್ಚರಿಕೆ ವಹಿಸಿ, ನಾನು ಕೊಟ್ಟಿರುವ ಪಠ್ಯಕ್ರಮವನ್ನಷ್ಟೇ ಹೇಳಿಕೊಡಿ ಎಂದು ಮತ್ತೆ ಗುರುಕುಲಕ್ಕೆ ಕಳಿಸ್ತಾನೆ. ಅಚ್ಚರಿಗೊಂಡ ಗುರುಗಳು, ನಾವು ಹೇಳಿಕೊಡದ ವಿಷಯಗಳನ್ನೆಲ್ಲ ಈ ಪ್ರಹ್ಲಾದ ತಂದೆಯ ಮುಂದೆ ಕಕ್ಕಿದ್ದಾನೆ, ಈ ವಿಚಾರಗಳು ಇವನಿಗೆ ಯಾವ ಮೂಲದಿಂದ ಬಂದಿರಬಹುದು ಅಂತ ಗೊಂದಲವಾಯ್ತು. ಒಂದು ದಿನ ಗುರುಗಳು ಪ್ರಹ್ಲಾದನನ್ನ ಏಕಾಂತದಲ್ಲಿ ಕರೀತಾ ಇದ್ದಾರೆ. ಮಗು, ಇತ್ತ ಬಾ. ಈ ವಿಚಾರಗಳನ್ನ ನಾವು ಎಂದೂ ಹೇಳ್ಕೊಟ್ಟಿಲ್ವಲ್ಲ, ಬೇರೆ ಯಾವ ದೈತ್ಯ ಬಾಲಕರಿಗೂ ಈ ವಿಚಾರಗಳ ಕಲ್ಪನೆಯೇ ಇಲ್ವಲ್ಲ, ನಮಗೂ ಈ ಪರಿ ಚಿಂತನೆ ಬಂದಿಲ್ವಲ್ಲ, ನಿನಗೆ ಯಾರಪ್ಪ ಹೇಳ್ಕೊಟ್ಟಿದ್ದು? ಇದು ಚಿಕ್ಕ ಮಕ್ಕಳನ್ನು ಮೀರಿದ ವಿಶೇಷ ಬುದ್ಧಿ, ಇವೆಲ್ಲ ಚಿಂತನೆ ನಿನಗೆ ಬಂದಿದ್ದಾದರೂ ಹೇಗೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಆಗ ಪ್ರಹ್ಲಾದ ಹೇಳ್ತಾನೆ, ಗುರುಗಳೇ, ಒಂದು ಕಡೆ ಅಯಸ್ಕಾಂತವಿದೆ, ಇನ್ನೊಂದು ಕಡೆ ಕಬ್ಬಿಣ ಇದೆ. ಕಬ್ಬಿಣ ಇದೆ ಎಂದರೆ ಆ ಅಯಸ್ಕಾಂತದ ಸುತ್ತ ತಿರುಗ್ತಾ ಇರುತ್ತೆ. ಯಾವ ಹೊರಶಕ್ತಿಯ ಅಗತ್ಯವಿಲ್ಲದೆ ಕಬ್ಬಿಣ ಅಯಸ್ಕಾಂತವಿದ್ದಡೆ ತಾನಾಗೆ ಚಲಿಸುತ್ತೆ. ಹಾಗೆ ಶ್ರೀಹರಿ ಅಂತಕ್ಕಂಥ ಅಯಸ್ಕಾಂತದತ್ತ ನನ್ನ ಮನಸ್ಸು ತಾನಾಗಿಯೇ ಹೋಗ್ತಾ ಇದೆ. ನನಗೆ ಈ ಪ್ರೇರಣೆ, ಬುದ್ಧಿ ಎಲ್ಲ ಕೊಡ್ತಾ ಇರೋದು ಶ್ರೀಹರಿ ಎಂದ. ಷಂಡಾಮರ್ಕರು ಪ್ರಹ್ಲಾದನಲ್ಲಿ ಸಿಟ್ಟಾಗಿ ಹೊಡೆದು ಬಡಿದು ಶಿಕ್ಷಿಸಿ, ಇನ್ನು ಮುಂದೆ ನಾವು ಹೇಳ್ಕೊಟ್ಟಾಗೇ ಕೇಳಬೇಕು ಎನ್ನುವ ಕಠಿಣ ಆದೇಶವನ್ನ ಕೊಡ್ತಾ ಇದ್ದಾರೆ. ಹಿರಣ್ಯಕಶಿಪು ಕೊಟ್ಟಿದ್ದ ಪಾಠದ ಪಠ್ಯಕ್ರಮವನ್ನೇ ಮತ್ತೆ ಮತ್ತೆ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ದಾರಿಗೆ ಬರ್ತಾನೆ ಅಂತ ಪರಸ್ಪರ ಸಮಾಧಾನ ಮಾಡಿಕೊಂಡ್ರು. ಕೆಲ ದಿನಗಳ ನಂತರ ಷಂಡಾಮರ್ಕರು ಪ್ರಹ್ಲಾದನನ್ನ ಹಿರಣ್ಯಕಶಿಪುವಿನೊಳಗೆ ಮತ್ತೆ ಕರ್ಕೊಂಡು ಬಂದ್ರು. ಅವ್ರಿಗೇನೋ ಭರವಸೆ, ಸಮಾಧಾನ. ಪ್ರಹ್ಲಾದ ತಂದೆಗೆ ನಮಸ್ಕಾರವನ್ನ ಮಾಡ್ದ. ತಂದೆ ಮಗನನ್ನ ಮುದ್ದು ಮಾಡಿ ತೊಡೆಯ ಮೇಲೆ ಮತ್ತೆ ಕೂರಿಸ್ಕೊಂಡ. ಮಗುವೇ, ಈ ಬಾರಿ ನೀನು ಕಲಿತಿರುವ ಯಾವುದಾದರೂ ಒಂದು ಹೊಸ ವಿಷಯವನ್ನ ಹೇಳು. ಆಗ ಪ್ರಹ್ಲಾದ ತಡವರಿಸದೆ ನಗು ನಗುತ್ತಾ ಹೇಳ್ತಾನೆ, ತಂದೆ, ನಾನು 9 ಪಾಠಗಳನ್ನ ಕಲಿತಿದ್ದೇನೆ. ಅವು ಯಾವುದೆಂದರೆ ಶ್ರೀ ವಿಷ್ಣುವಿನ ಮಹಾತ್ಮೆ, ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ನಮಸ್ಕಾರ, ಸ್ನೇಹ ಮತ್ತು ಆತ್ಮನಿವೇದನೆ. ಇದನ್ನ ಅನುಸರಿಸುವುದೇ ಅತ್ಯಂತ ಶ್ರೇಷ್ಠವಾದ ಜ್ಞಾನ, ಅದೇ ಉತ್ತಮ ಶಾಸ್ತ್ರ. ಈ ನವವಿಧ ಭಕ್ತಿಯೇ ಸಾಧನೆಗೆ ಅತ್ಯುತ್ತಮವಾದ ಮಾರ್ಗ, ಜೀವನ ಸಾರ್ಥಕ್ಯದ ರಾಜ್ಯ ಮಾರ್ಗ. ಕನಲಿ ಚಂಡಾಮಂಡಲವಾದ ಹಿರಣ್ಯಕಶಿಪು ರೋಷದಿಂದ ಗುಡುಗಿದ. ಚಂಡಾಮರ್ಕರನ್ನ ಕರೆಸಿದ. ನನ್ನ ಪರಮಶತ್ರುವಾದ ವಿಷ್ಣುವನ್ನು ಆಡಿ ಹೊಗಳುವ ಬುದ್ಧಿಯನ್ನು ಇವನಿಗೆ ಹೇಳಿಕೊಟ್ಟವರಾರು? ಕೇಳಲಾರೆ ಇದನ್ನ. ಬಡಬಡಿಸಿದ. ಆಗ ಷಂಡಾಮರ್ಕರು ಹೇಳಿದರು, ರಾಜನ್, ಇದು ನಾವು ಹೇಳಿಕೊಟ್ಟಿದ್ದಲ್ಲ, ಬೇರೆ ಯಾರೂ ಸಹ ಬಂದು ಹೇಳಿದ್ದಲ್ಲ. ನೈಸರ್ಗಿಕೀಯಂ ಮತಿರಸ್ಯ ರಾಜನ್,
ಇದು ಸಹಜ ಸ್ವಾಭಾವಿಕವಾಗಿ ಅವನಿಗೆ ಬಂದ್ಬಿಟ್ಟಿದೆ. ಹಾಗಾಗಿ ನೀವು ನಮ್ಮ ಮೇಲೆ ಕೋಪ ಮಾಡ್ಕೊಳ್ಬಾರ್ದು, ಅಪಾರ್ಥ ಸಲ್ಲದು ಎಂದ್ರು. ಈಗ ಹಿರಣ್ಯಕಶಿಪು ಸಿಡಿಲು ಧ್ವನಿಯಲ್ಲಿ, ಈ ದುರ್ಬುದ್ಧಿ ಎಲ್ಲಿಂದ ಬಂತು ನಿನಗೆ, ಹೇಳು ಅಂತ ಗರ್ಜಿಸಿದ್ರು. ತಂದೆ ವೇಷದಿಂದ ಗರ್ಜಿಸ್ತಾ ಇದ್ರು ಕೂಡ ಸೌಮ್ಯನಾಗಿಯೇ ಪ್ರಹ್ಲಾದ ಪರಮಾತ್ಮನ ಬಗ್ಗೆ ಜ್ಞಾನ, ಭಕ್ತಿ, ವಿವೇಕ ಇವೆಲ್ಲ ಹೇಳಿಕೊಟ್ಟರೆ ಬರುವ ಗಿಣಿ ಪಾಠವಲ್ಲ ತಂದೆ. ಯಾರಿಗೆ ಮಹಾನುಭಾವರ ಸಜ್ಜನರ ಸಂಪರ್ಕ ತಾನಾಗಿಯೇ ದೈವಿಕವಾಗಿ ಬಂದ್ಬಿಟ್ಟಿರುತ್ತೋ ಅವರಿಗೆ ಆ ಜ್ಞಾನ ಸಹಜವಾಗಿಯೇ ಪ್ರಾಪ್ತವಾಗುತ್ತೆ. ಸ್ವಾರ್ಥಪರವಾಗಿ ದುರಹಂಕಾರ ತುಂಬಿರೋರ್ಗೆ ಇವೆಲ್ಲ ಅರ್ಥವಾಗೋದಿಲ್ಲ. ಮಗನ ದಿಟ್ಟ ಮಾತುಗಳನ್ನ ಕೇಳಿ ಕೋಪದಿಂದ ವಿವೇಕ ಶೂನ್ಯನಾದ ಹಿರಣ್ಯಕಶಿಪು ಮತ್ತೆ ತೊಡೆಯ ಮೇಲೆ ಕೂರಿಸಿಕೊಂಡಿದ್ದಂತಹ ಪ್ರಹ್ಲಾದನನ್ನ ರಭಸದಿಂದ ಕೆಳಗೆ ತಳ್ಳುತ್ತಾನೆ. ಭಟರನ್ನ ಕರೆದ ಆದೇಶ ಕೊಡ್ತಾ ಇದ್ದಾನೆ. ನನ್ನ ಕುಲೋ ವಿರೋಧಿಯಾದ ವಿಷ್ಣುವನ್ನು ಮನಸ ಹೊಗಳುತ್ತಾ ಅವನ ದಾಸಾನುದಾಸನಾಗಿರುವಂತಹ ಇವನ ಪ್ರಾಣವನ್ನ ತೆಗೆಯಿರಿ. ತಂದೆಯನ್ನೇ ಧಿಕ್ಕರಿಸುವ ಮಗ ಶತ್ರುವಿನ ಸಮ, ಈಗಲೇ ಇವನನ್ನ ಕೊಂದು ಬಿಡಿ ಎಂದು ರಾಜಭಟರಿಗೆ ಪ್ರಹ್ಲಾದನನ್ನು ಕೊಲ್ಲುವ ರಣನೀತಿಯ ಬಗ್ಗೆ ಚಿಂತನೆ ಹೇಳ್ಕೊಡ್ತಾ ಇದ್ದಾನೆ. ಭಟರು ಹೋದ್ರು, ಹೇಗೆ ಕೊಳ್ಬೇಕು ಇವನನ್ನ? ಒಂದು ತುತ್ತ ತುದಿಯ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಬೆಟ್ಟದ ತುದಿಯಿಂದ ಅವನನ್ನು ತಳ್ಳಿದ್ರು. ಶ್ರೀಹರಿ ಶ್ರೀಹರಿ ಅಂತ ಮಗು ಕಣ್ಣನ್ನ ಮುಚ್ಚಿತು. ಪ್ರಹ್ಲಾದ ಹುಲ್ಲಿನ ಮೇಲೆ ಬಿದ್ದಂತೆ ಹಗುರವಾಗಿ ಬಂದಿಳಿದ. ಆನೆಯ ಕಾಲಿಗೆ ಕಟ್ಟಿ ಎಳೆಸಿದ್ರಂತೆ ಆನೆಗಳ ಸೋತು ದುರ್ಬಲವಾಗೋಯ್ತಂತೆ. ಪ್ರಹ್ಲಾದ ಹರಿಹರಿ ಎನ್ನುತ್ತಾ ಆನಂದವಾಗಿದ್ದ. ವಿಷ ಸರ್ಪಗಳನ್ನ ಬಿಟ್ರು, ವಿಷ ಸರ್ಪಗಳಿಂದ ಕಚ್ಚಿದ್ರು. ಅಚ್ಯುತ, ಅನಂತ, ಗೋವಿಂದ ಅಂತ ಪ್ರಹ್ಲಾದ ಅಂದ. ಅವನ ಮಾತಿಂದ ವಿಷ ಅಮೃತವಾಗೋಯ್ತು. ಉರಿತಾ ಇರ್ತಕ್ಕಂಥ ಬೆಂಕಿಯ ರಾಶಿಗೆ ಎಸೆದ್ರು, ಅಗ್ನಿ ಸ್ಪರ್ಶವೇ ಆಗದೆ ಎದ್ದು ಬಂದ. ಸಾಗರದ ಮಧ್ಯೆ ಮುಳುಗಿಸಿದ್ರು, ಹಾಯಾಗಿ ಈಜುತ್ತಾ ಬಂದ. ಏನು ಪ್ರಯತ್ನ ಮಾಡಿದ್ರು ಮಗ ಸಾಯ್ತಾ ಇಲ್ವಲ್ಲ ಎಂದುಕೊಂಡ ಹಿರಣ್ಯಕಶಿಪುವಿಗೆ ಈಗ ಹೊಸ ಅನುಮಾನ ಪ್ರಾರಂಭವಾಯಿತು. ಬ್ರಹ್ಮದೇವರನ್ನು ನಾನು ಜಲದಲ್ಲಿ, ನೆಲದಲ್ಲಿ, ಆಕಾಶದಲ್ಲಿ, ಅಗ್ನಿಯಲ್ಲಿ, ಶಸ್ತ್ರಾಯುಧ ಸರ್ಪಗಳಿಂದ ಒಳಗೆ ಹೊರಗೆ ತನಗೆ ಸಾವು ಬರಬಾರ್ದು ಅಂತ ವರ ಕೇಳಿದ್ದು ನೆನಪಾಯಿತು. ಬ್ರಹ್ಮ ವರಗಳನ್ನೆಲ್ಲ ನನಗೆ ಕೊಟ್ಟನೋ ಇಲ್ಲ ನನ್ನ ಮಗನಿಗೇನಾದರೂ ಕೊಟ್ಟನೋ ಎನ್ನುವ ಅನುಮಾನ. ಈ ಗುರುಪುತ್ರರಾದ ಷಂಡಾಮರ್ಕರೇ ಹಿರಣ್ಯಕಶಿಪುವಿಗೆ ಮನವಿಯನ್ನ ಮಾಡ್ತಾ ಇದ್ದಾರೆ. ರಾಜ, ಪ್ರಹ್ಲಾದ ಇನ್ನೂ ಪುಟ್ಟ ಬಾಲಕ, ಬಾಲಿಶವಾದ ಬುದ್ಧಿ. ಸ್ವಲ್ಪ ದಿನ ಕಳೆದ ಮೇಲೆ ವಂಶದ ಗೌರವ ಘನತೆ ಗೊತ್ತಾದ ಮೇಲೆ ತಮಗಿಂತ ಹೆಚ್ಚು ದೈತ್ಯಕುಲ ಭಾಸ್ಕರನಂತೆ ಬೆಳೀತಾನೆ. ದೊಡ್ಡವರಾದ ಮೇಲೆ ಸಹಜವಾಗಿಯೇ ವಂಶ ಪರಂಪರೆಯ ಸಂಸ್ಕಾರ ಮಕ್ಕಳಲ್ಲಿ ಬರುತ್ತೆ. ಅಷ್ಟರಲ್ಲಿ ನಮ್ಮ ತಂದೆಯಾದ ಶುಕ್ರಾಚಾರ್ಯರು ಬರ್ತಾರೆ. ತಮ್ಮ ಪ್ರಭಾವಿ ಉಪದೇಶದಿಂದ ನಿನ್ನ ಮಗನ ಮನಸ್ಸನ್ನ ಗೆಲ್ತಾರೆ, ಹೆಚ್ಚು ಯೋಚಿಸಬೇಡ ಅಂತ ಹೇಳಿದ್ರು. ಮತ್ತೆ ಪ್ರಹ್ಲಾದನನ್ನ ಗುರುಕುಲಕ್ಕೆ ಕರ್ಕೊಂಡು ಹೋದ್ರು. ಒಂದು ದಿವಸ ಗುರುಗಳು ದರ್ಬೆ ಸಮುತ್ತಗಳನ್ನ ತರಲಿಕ್ಕೆ ಗುರುಕುಲದ ಸಮಗ್ರ ರಕ್ಷಣಾ ವ್ಯವಸ್ಥೆಯನ್ನ ಶಿಸ್ತಿನಿಂದ ಮಾಡಿ ಕಾಡಿಗೆ ಹೋದ್ರು. ಆಗ ಪ್ರಹ್ಲಾದ ತನ್ನ ಸಹಪಾಠಿಗಳಾದ ದೈತ್ಯ ಬಾಲಕರಿಗೆ ಹೇಳ್ತಾ ಇದ್ದಾನೆ, ನೋಡಿ ಗೆಳೆಯರೇ, ಒಂದು ಹೊಸ ಆಟವನ್ನ ಆಡೋಣ ಬನ್ನಿ ಎಲ್ಲರೂ. ಸದಾ ಗಂಭೀರ ಸ್ವಭಾವದವರಾಗಿದ್ದ ಆ ದೈತ್ಯ ಬಾಲಕರು ಪ್ರಹ್ಲಾದನ ನಗುತ್ತಾ ಆ ಮುಖವನ್ನ ನೋಡಿ ಎಲ್ಲರೂ ಬಂದ್ರು ಸಂಭ್ರಮದಿಂದ. ಅದೇನು ಹೊಸ ಆಟ ಅಂತ ಕುತೂಹಲದಿಂದ ಕೇಳ್ತಾ ಇದ್ದಾರೆ. ಅದುವೇ ಗುರು ಶಿಷ್ಯ ಆಟ. ಎಲ್ಲರೂ ಓಡೋಡಿ ಬಂದ್ರು. ಪ್ರಹ್ಲಾದ ಹೇಳಿದ, ಈಗ ನಾನು ನಿಮಗೆ ಗುರು, ನೀವೆಲ್ಲ ನನ್ನ ಶಿಷ್ಯರು. ನಿಮಗೆ ನಿಮ್ಮ ಹಿತಕ್ಕಾಗಿ ಪ್ರೀತಿಯಿಂದ ಉಪದೇಶವನ್ನ ಮಾಡ್ತೀನಿ, ಕೂತ್ಕೊಳ್ಳಿ ಎಂದ್ರು. ನಿತ್ಯ ಗುರುಗಳಾಗಿದ್ದ ಷಂಡಾಮರ್ಕರ ಮುಖಗಳನ್ನೇ ನೋಡಿದ್ದ ದೈತ್ಯ ಬಾಲಕರಿಗೆ ಈಗ ತಮ್ಮ ವಯಸ್ಸಿನ ಹೊಸ ಗುರುವಿನ ಪಾಠ ಕೇಳುವ ಕುತೂಹಲ, ಆಸಕ್ತಿ. ಎಲ್ಲರೂ ಕಿವಿಗೊಟ್ಟು ಕೇಳ್ತಾ ಇದ್ದಾರೆ. ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಗೆಳೆಯರೇ, ಮಕ್ಕಳೇ, ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ಭಾಗವತದ ಧರ್ಮ ತಿಳಿಬೇಕಪ್ಪ ನಾವು. ಅದರಂತೆ ನಡಿಬೇಕು. ಯಾಕೆಂದ್ರೆ ಮಾನವ ಜನ್ಮ ಅಪೂರ್ವ ಹಾಗೂ ದುರ್ಲಭ. ಅದನ್ನು ರೋಷ, ದ್ವೇಷ, ಆಕ್ರೋಶ, ಆವೇಶಗಳಿಂದ ಹಾಳು ಮಾಡ್ಕೊಳ್ಬಾರ್ದು. ಏನಾದ್ರೂ ಸಾಧನೆ ಮಾಡ್ಬೇಕಾದ್ರೆ ಅಥವಾ ನಮಗೆ ಬಹಳ ಪುಣ್ಯದಿಂದ ಬಂದಿರ್ತಕ್ಕಂಥ ಜನ್ಮ ಇದು. ಈ ದೇಹದಿಂದ ಮಾತ್ರ ನಮ್ಗೆ ಸುಖವಲ್ಲ, ಮನಸ್ಸು ತಿಳಿ ಆಗ್ಬೇಕು, ಶಾಂತ ಸಾಗರದಂತಾಗಬೇಕು, ಅಲ್ಲಿ ಪರಮಾತ್ಮನ ಭಕ್ತಿ ತುಂಬಿರ್ಬೇಕು. ನಮ್ಮನ್ನ ಸೃಷ್ಟಿಸಿ ಜನ್ಮ, ದೇಹ, ಕಣ್ಣು, ಕಿವಿ, ಉಸಿರು, ಶಕ್ತಿ, ವಿವೇಕ ಕೊಟ್ಟು ಕಳಿಸಿರ್ತಕ್ಕಂಥ ಆ ಪರಮಾತ್ಮನನ್ನ ಸರ್ವದಾ ಸ್ತುತಿಸ್ತಾ ಇರ್ಬೇಕು. ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯ ಧ್ರುವಮರ್ಥದಂ ಅಂತ ನುಡಿತಾ ಇದ್ದಾನೆ. ಪರಮಾತ್ಮನ ಸಂಪ್ರೀತಗೊಳಿಸ್ಲಿಕ್ಕೆ ಬಹಳ ಕಷ್ಟ ಪಡ್ಬೇಕಾಗಿಲ್ಲ ಗೆಳೆಯರೇ. ತಾಮಸ ಸ್ವಭಾವದ ಅಸುರೀ ಪ್ರವೃತ್ತಿಯನ್ನ ಬಿಟ್ಬಿಡಿ.
ಎಲ್ಲರಲ್ಲೂ ಪಶು ಪಕ್ಷಿ ಪ್ರಾಣಿಗಳಲ್ಲೂ ಪ್ರೇಮ ದಯೆಯನ್ನ ಬೆಳೆಸ್ಕೊಳ್ಳಿ, ಕರುಣೆ ಇಟ್ಕೊಳ್ಳಿ. ಸ್ವಾರ್ಥ, ಲಾಲಸೆ, ವ್ಯರ್ಥ ಲಾಪ, ದುರಹಂಕಾರ ಬಿಟ್ಬಿಡಿ. ಪರಮಾತ್ಮನಲ್ಲಿ ಭಕ್ತಿಯನ್ನ ಇಟ್ಕೊಂಡ್ರೆ ಅವನನ್ನು ಬಲವಾಗಿ ನಂಬಬೇಕು. ನಂಬಿದವರಿಗೆ ಇಂಬು ಕೊಡುವ ವಿಶ್ವ ಕುಟುಂಬಿ ಆಗಿರ್ತಕ್ಕಂಥ ಅವನನ್ನ ನಿರಂತರವಾಗಿ ಸ್ಮರಿಸ್ಬೇಕು. ನಮ್ಮ ಯಾವ ತಪ್ಪೂ ಇಲ್ಲದೆ ದೇವತೆಗಳ ಮೇಲೆ ಯುದ್ಧಕ್ಕೆ ತಳ್ಳಿ ನಮ್ಮ ದೇಹಕ್ಕೆ ಜೀವಕ್ಕೆ ಆಪತ್ತು ಗಂಡಾಂತರ ತರ್ತಕ್ಕಂಥ ಯುದ್ಧ ಶಸ್ತ್ರಾಸ್ತ್ರಗಳನ್ನ ನಾವು ಉಪಯೋಗ ಮಾಡಬಾರ್ದು. ನಾವು ನೆಮ್ಮದಿ, ಶಾಂತಿ, ಸುಖದ ಸಾತ್ವಿಕ ಬದುಕನ್ನ ಬದುಕುವ ಆಕಾಂಕ್ಷೆಯನ್ನ ಬೆಳೆಸ್ಕೊಳ್ಬೇಕು. ಇದು ಭಕ್ತಿಯಿಂದ ಮಾತ್ರ ಸಾಧ್ಯ. ಜನ್ಮ ಸಾರ್ಥಕ ಮಾಡಿಕೊಂಡು ನೆಮ್ಮದಿಯಾಗಿ ಬದುಕೋಣ, ಆನಂದದ ಅನುಭವ ಪಡೆಯುವ ಉತ್ತಮ ಭವಿಷ್ಯವನ್ನ ಪಡೆಯೋಣ. ಅಸುರೇ ಶಕ್ತಿಯನ್ನು, ದೈತ್ಯ ರೋಷವನ್ನ ಬಿಡಿ, ಭಗವಂತನಲ್ಲಿಯ ಭಕ್ತಿಯ ದಾರಿಯನ್ನ ಹಿಡಿಯಿರಿ ಅಂತಕ್ಕಂಥ ಉಪದೇಶವನ್ನ ನೀಡುತ್ತಾನೆ. ಗುರುಕುಲಕ್ಕೆ ಸೇರಿದ ದಿನದಿಂದಲೂ ಈ ಬಗೆಯ ಮಾತುಗಳನ್ನು ಅವರು ಕೇಳಿಯೇ ಇಲ್ಲ. ಹೊಡಿ ಬಡಿ ಕಡಿ ಇವೇ ಚಿಂತನೆ ಇತ್ತು ಪಾಠದಲ್ಲಿ. ಪ್ರಹ್ಲಾದನ ಈ ಪಾಠ ತುಂಬಾ ಮನಸ್ಸಿಗೆ ಇಷ್ಟ ಆಗೋಯ್ತು. ದೈತ್ಯ ಬಾಲಕರು ತಮ್ಮ ಹೊಸ ಗುರುವಿನ ಬಗ್ಗೆ ಅತೀವವಾದ ಆನಂದವನ್ನ ವ್ಯಕ್ತಪಡಿಸಿದ್ರು. ಆಗ ಅವ್ರು ಹೇಳ್ತಾ ಇದ್ದಾರೆ, ಪ್ರಹ್ಲಾದ, ನೀನು ರಾಕ್ಷಸ ರಾಜನ ಮನೆಯಲ್ಲಿ ಹುಟ್ಟಿ ಬೆಳೆದವನು. ಈ ಗುರುಕುಲದಲ್ಲಿ ನಿಮ್ಮ ತಂದೆ ಹಿರಣ್ಯಕಶಿಪು ಕೊಟ್ಟಿರುವ ಪಠ್ಯಗಳೇ ಪಾಠ. ನೀನು ಹೇಳಿದ ಈ ಹೊಸ ವಿಚಾರಗಳು ನಿನಗೆ ಅರಮನೆಯಲ್ಲೋ ಗುರುಕುಲದಲ್ಲೋ ಯಾರೂ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಭಗವಂತನ ಬಗ್ಗೆ ಇಷ್ಟು ಅಮೂರ್ತ ವಿಚಾರಗಳು ನಿನಗೆ ಹೇಗಪ್ಪ ತಿಳಿತು ಅಂತ ಪ್ರಶ್ನೆ ಕೇಳ್ತಾ ಇದ್ರೆ, ಆಗ ಪ್ರಹ್ಲಾದ ಉತ್ತರಿಸ್ತಾ ಇದ್ದಾನೆ, ದೈತ್ಯ ಬಾಲಕರೇ, ನನ್ನ ತಂದೆ ಹಿರಣ್ಯಕಶಿಪು ತಪಸ್ಸನ್ನ ಮಾಡ್ಲಿಕ್ಕೆ ಹೋದಾಗ, ಮಂದಾರ ಪರ್ವತದ ಕಡೆಗೆ ಹೋದಾಗ, ದೇವೇಂದ್ರ ಹಿರಣ್ಯಕಶಿಪು ಒಬ್ಬನಿಂದಲೇ ದೇವತೆಗಳಿಗೆ ಇಷ್ಟು ಕುರುಕುಳ ಉಪಟಳ, ಇನ್ನು ಅವನಿಗೆ ಮಕ್ಕಳಾದರೆ ಇನ್ನೇನು ಗಂಡಾಂತರವೋ ಎಂದು ಎಳವೆಯಲ್ಲೇ ಶತ್ರುವಿನ ಬೆಳವಣಿಗೆಯನ್ನ ಚಿವುಟ ಹಾಕಬೇಕು ಅಂತ ನಿರ್ಧಾರ ಮಾಡ್ದ. ನನ್ನ ತಾಯಿ ಕಯಾದು ಗರ್ಭಿಣಿಯಾಗಿದ್ಲು. ಅವಳ ಗರ್ಭದಲ್ಲಿ ನಾನಿದ್ದೆ. ನಮ್ಮ ತಂದೆ ತಪಸ್ಸಿಗಾಗಿ ಕಾಡಿಗೆ ಹೋಗಿದ್ರು. ಇದು ಒಳ್ಳೆಯ ಅವಕಾಶವೆಂದು ದೇವೇಂದ್ರ ಬಂದು ತುಂಬು ಗರ್ಭಿಣಿಯಾದ ನನ್ನ ತಾಯಿಯನ್ನ ಬಂಧಿಸಿ ಎಳೆದೊಯ್ದು ನನ್ನನ್ನ ಕೊಲ್ಲಬೇಕು ಅಂತ ನೋಡಿದಾಗ ನಾರದರು ಬಂದು, ಗರ್ಭಿಣಿ ಹೆಂಗಸನು ಒಬ್ಬಳ ಇದ್ದಾಗ ಅವಳನ್ನ ಬಂಧಿಸಿ ಕರೆದೊಯ್ಯುವುದು ಸರಿಯಲ್ಲ, ಅವಳನ್ನ ಬಿಡು ಅಂತ ಕರ್ಕೊಂಡು ಹೋಗಿ ಅವರ ಆಶ್ರಮದಲ್ಲಿದ್ದು ರಕ್ಷಣೆ ಮಾಡ್ತಾರೆ. ನಾರದರು ಪ್ರತಿದಿನ ನನ್ನ ತಾಯಿಗೆ ಭಗವಂತನ ವಿಚಾರ, ಭಕ್ತರ ಕತೆ, ಭಕ್ತಿಯ ಮಹತ್ವವನ್ನ ಕುರಿತು ಉಪದೇಶವನ್ನು ನೀಡ್ತಾ ಇದ್ರು. ನನ್ನ ತಾಯಿಯ ಗರ್ಭದಲ್ಲಿದ್ದಾಗ ನಾನು ಸಂಪೂರ್ಣ ನಾರದರ ಉಪದೇಶಗಳಿಂದ ಶ್ರದ್ಧೆಯಿಂದ ಆಲಿಸ್ಕೊಂಡೆ. ಗರ್ಭದೊಳಗೆ ನನಗೆ ಸಂಸ್ಕಾರ ಪಲ್ಲವಿಸ್ತು. ಹೀಗೆ ನಾರದರ ನುಡಿಯನ್ನ ಕೇಳಿದ ಮಾತ್ರದಿಂದ ನನಗೆ ಗರ್ಭದಲ್ಲಿ ಅಪೂರ್ವವಾದ ಜ್ಞಾನ ದೊರೆತು. ಹಾಗಾಗಿ ಮಹಾನುಭಾವರ ಭಕ್ತ ಶ್ರೇಷ್ಠರ ಸಂಪರ್ಕ ಸಹವಾಸವನ್ನ ಮಾಡಿ ಭಗವಂತನಲ್ಲಿ ಭಕ್ತಿಯನ್ನ ಮಾಡಿ ಜನ್ಮ ಧನ್ಯ ಮಾಡಿಕೊಂಡು ನಾನಿವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ ಅಂತ ಪ್ರಹ್ಲಾದ ನುಡಿದ. ಇದನ್ನೇ ನಾವು ಗರ್ಭ ಸಂಸ್ಕಾರ ಅಂತ ಕರೆಯೋದು. ನಾವು ತುಂಬಾ ಜನರಿಗೆ ಹೇಳ್ತೀವಿ, ಯಾರಾದ್ರೂ ಗರ್ಭಿಣಿ ಹೆಣ್ಮಕ್ಳಿದ್ರೆ ಭಗವಂತನ ನುಡಿಯನ್ನ ಕೇಳಿ, ಪುರಾಣ ಪುಣ್ಯ ಕಥೆಗಳನ್ನ ಕೇಳಿ, ಅಭಿಮನ್ಯುವಿನ ಕಥೆಯನ್ನ ಕೇಳಿ ಮಗುವಿಗೆ ಧೈರ್ಯ ಬರುತ್ತೆ. ಬಾಲಕ ಧ್ರುವನ ಕಥೆಯನ್ನ ಕೇಳಿ ಮಗುವಿಗೆ ಛಲ ಬರುತ್ತೆ, ಸಂಸ್ಕಾರ ಬರುತ್ತೆ. ಹಾಗೆಯೇ ರಾಮನ ಆದರ್ಶ ಗುಣಗಳನ್ನ ಹೇಳಿ ಆ ಮಗು ಭೂಮಿಗೆ ಬಂದಾಗ ರಾಮನ ಆದರ್ಶ ಗುಣಗಳು ಆ ಮಗುವಿನಲ್ಲಿ ಬರುತ್ತೆ ಅಂತಕ್ಕಂಥದ್ನ ಗರ್ಭ ಸಂಸ್ಕಾರವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಎಷ್ಟೋ ಜನ ಅದನ್ನ ಪಾಲಿಸೋದಿಲ್ಲ. ಆದ್ರೆ ತುಂಬಾ ಜನ ಪಾಲಿಸೋರು ಕೂಡ ಇದ್ದಾರೆ. ಆ ಗರ್ಭ ಸಂಸ್ಕಾರ ಅಂತಕ್ಕಂಥದ್ದು ಮಗುವಿಗೆ ಗರ್ಭದಲ್ಲೇ ಬರ್ಬೇಕು, ಗರ್ಭದಿಂದ ಹೊರಗಡೆ ಅಲ್ಲ. ಹೊರಗಡೆ ಬಂದ್ಮೇಲೆ ಆ ಮಗು ಲೋಕ ಕಂಟಕನಾಗಬಾರದು, ಲೋಕ ಪಾಲಕನಾಗಬೇಕು. ಲೋಕ ಕಂಟಕನಾಗಿರುವ ಮಗನನ್ನ ಮತ್ತೆ ಲೋಕ ಪಾಲಕನಾಗಿ ಮಾಡಲು ಹೊರಟರೆ ಅದು ವ್ಯರ್ಥ. ಯಾಕಂದ್ರೆ ಇರುವ ಕುದುರೆ, ವಯಸ್ಸಿನಲ್ಲಿರ್ತಕ್ಕಂಥ ಹುಡುಗರು ಒಂದು ಬಾರಿ ಹಾದಿಯನ್ನ ತಪ್ಪಿಟ್ರೆ ಯಾರ ಮಾತು ಕೇಳಲ್ಲ. ಎಷ್ಟೋ ಜನ ತಾಯಂದ್ರು ಇವತ್ತು ನೊಂದ್ಕೊಳ್ತೀರಾ, ನನ್ನನ್ನ ಕೇಳ್ತೀರಾ, ಗುರುಗಳೇ ನನ್ನ ಮಗ ಸರಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ. ನಾನು ಮೌನವಾಗಿರ್ತೀನಿ. ಕಾರಣ, ನಾನು ಹೇಳಿದರೆ ಸರಿ ಹೋಗುವ ಕಾರ್ಯವಲ್ಲವದು. ಅದು ರಕ್ತದಲ್ಲಿ ಬೆರೆತು ಹೋಗಿದೆ, ನರನಾಡಿಗಳಲ್ಲಿ ಬೆರೆತು ಹೋಗಿದೆ. ಆಗ ಬರದ ಸಂಸ್ಕಾರ ಈಗ ಬಂದೀತೆ. ಹಾಗಾಗಿ ಪರಮಾತ್ಮನೇ ಅವರಿಗೆ ಶಿಕ್ಷಿಸಿ ಸರಿದಾರಿಗೆ ತರ್ತಾನೆ. ಅಲ್ಲಿಯ ತನಕ ಕಾಯ್ಬೇಕು. ನಾವೆಲ್ಲ ದೇವರು ಅಂದ್ರೆ ಎಲ್ಲೆಲ್ಲೋ ಇದ್ದಾನೆ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಮೈ ಮೇಲೆ ದೇವ್ರು ಬರಕ್ ಶುರು ಹಿಂದಿಂದ ಬರ್ತಾ ಇದೆ. ಈಗ ಮೈ ಮೇಲೆ ಬರ್ತಕ್ಕಂಥ ದೇವರು ಬೇರೆ ವಿಚಿತ್ರವಾಗಿ ಬರ್ಲಿಕ್ಕೆ ಶುರುವಾಗೋಗಿದೆ. ಒಂದಷ್ಟು ಜನ ಹೋಗ್ತೀರಾ, ನಾನ್ ತಪ್ಪು ಅಂತ ಹೇಳಲ್ಲ. ಹೀಗೆ
ಒಂದ್ ಹಳ್ಳಿಲಿ ಆ ದೇವಸ್ಥಾನದ ಪೂಜಾರಪ್ಪನ ಮೇಲೆ ದೇವ್ರು ಬರ್ತಕ್ಕಂತ ಒಂದು ಸಂಪ್ರದಾಯ. ಜನಗಳೆಲ್ಲ ಹಳ್ಳಿ ಜನ, ಮುಗ್ಧ ಜನ ಬಂದ್ರು. ಅವಾಗವಾಗ ಆ ಕೇಳ್ತಾ ಇರು ದೇವರನ್ನ, ಏನೋ ಒಂದು ಹೇಳ್ತಾ ಇತ್ತು, ಕಳಿಸ್ತಾ ಇತ್ತು. ಹಾಗೆ ಒಂದು ಅಮಾವಾಸ್ಯೆ, ಜನ ಎಲ್ಲ ಬಂದ್ ಕೂತ್ಬಿಟ್ಟಿದ್ದಾರೆ. ಆ ದೇವಸ್ಥಾನದ ಪೂಜಾರಪ್ಪ ಕೂತ್ಕೊಂಡಿದ್ದಾನೆ. ಯಾಕೋ ಅವನ್ಗೆ ಅವತ್ತು ದೇವ್ರು ಬರೋ ತರ ಆಗ್ತಾನೆ ಇಲ್ಲ. ಎಲ್ಲ ಮಾತಾಡ್ಕೊಂಡ್ರು, ಇನ್ನೂ ದೇವ್ರು ಬರ್ಲಿಲ್ಲ ಅಂತ. ಅಲ್ಲಿ ಪಕ್ಕದಲ್ಲೇ ಕೂತಿರ್ತಕ್ಕಂತ ಒಂದಿಬ್ರು ಹೆಣ್ಮಕ್ಳು ಮಾತಾಡ್ತಾ ಇದ್ದಾರೆ. ಅಕ್ಕ, ಇನ್ನೂ ದೇವ್ರು ಬರ್ಲಿಲ್ವಲ್ಲ ಪೂಜಾರಪ್ಪನ್ಗೆ, 12 ಗಂಟೆ ಆದ್ರೆ ಬರುತ್, ಸುಮ್ ಕೂತ್ಕೊಳಮ್ಮ ಅಂತ. ಅವರೇ ಸಮಯ ಹೇಳ್ತಾವಳ ಅವಮ್ಮನೆ. 12 ಗಂಟೆಗೆ ಬರ್ತದ, ಈಗ ಬರಲ್ಲ, ರಾವ್ಗಾಲ ಕಳ್ಕೊಂಡ್ ಬರ್ತದೆ. ಈಗ ರಾವ್ಗಾಲ 12 ಗಂಟೆಗೆ ರಾವ್ಗಾಲ ಕಳೆದ್ಮೇಲೆನೆ ದೇವ್ರು ಬರೋದ್ ಪೂಜಾರಪ್ಪನ ಮೈ ಮೇಲೆ, ಅಲ್ಲಿ ತನಕ ಬರಲ್ಲ. ಅಯ್ಯೋ ಬತ್ತದ ಬರಲ್ವಾ, ಇನ್ನು ಹಾಲ್ ಕರಿಬೇಕು, ಎಷ್ಟೊಂದ್ ಕೆಲ್ಸ ಐತೆ, ಬಾ ಅಕ್ಕ ಹೋಗಣ. ಇಲ್ಲ ಇಲ್ಲ ಬರ್ತದೆ, ಕೂತ್ಕೋ. ಕೂತು ಕೂತು ದೇವ್ರು ಬರ್ಲಿಲ್ಲ, ಆಕ್ಳಿಕೆ ಬಂತು, ತೂಕಡಿಕೆ ಬಂತು. ಹಾ ಅಂತ ಆಕಳಿಸ್ತಾವ, ಬಂತು ಬಂತು ದೇವ್ರು ದೇವ್ರು ಅಂದ್ರು. ಹಿಂದ್ಗಡೆಯಿಂದ ಓಡ್ ಬಂದಿಬ್ರು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರು. ಇನ್ನೇನ್ ಮಾಡೋದು, ಜನ ಎಲ್ಲ ದೇವ್ರು ಬಂತಲ್ಲ. ಅಯ್ಯಪ್ಪನು ಕುಣಿಯಕ್ ಶುರು ಮಾಡ್ಬಿಟ್ಟ. ಕುಣ್ದ ಕುಣ್ದ, ಓ ದೇವ್ರು ಬಂತು, ತಗೊಂಡೋಗ್ ಒಂದ್ ಚೇರ್ ಮೇಲೆ ಕೂರ್ಸಿದ್ರು. ಕಣ್ ಮುಚ್ಕೊಂಡ್ರು, ತಲೆ ಬಗ್ಸಿದ್ರು. ಪೂಜಾರಪ್ಪ, ನಾನ್ ಹೇಳಿಲ್ವಾ 12 ಗಂಟೆಗೆ ಬರ್ತದ, ರಾವ್ಗೆಲ್ಲ ಕಳ್ಕೊಂಡು ಅಂತ. ನೋಡ್ ಬಂದ್ಬಿಡ್ತು ದೇವ್ರು. ಟೋಕನ್ ಹಂಚ್ಬಿಟ್ಟವ್ರೆ, 50 ಟೋಕನ್. 50 ಟೋಕನ್ ಕಳೆಯ ತನಕ ದೇವ್ರು ಇರ್ತದೆ, ಆಮೇಲೆ ಇರಲ್ಲ. ಟೋಕನ್ ಹಂಚಿದ್ರು ಕೂಡ ಈ ಅಪ್ಪ ಕೂತ್ಕೊಂಡು ಹೇಳ್ತಾವನೆ, ಇಲ್ಲಿ ಯಾರು ಬಾಲ್ಕಿ ಸಂತಾನ ಸಮಸ್ಯೆಗೋಸ್ಕರ ಬಂದಿರೋದು, ಬಂದು ನನ್ ಮುಂದೆ ನಿಲ್ಲು ಅಂದ್ರು. ಆಗ 80 ವರ್ಷ ಮುದುಕಿ ಎದ್ದು ನಿಂತ್ಕೊಂಡ್ಬಿಟ್ಲು. ಪೂಜಾರಪ್ಪ ವಾರಗಣ್ಣಿಂದ ನೋಡಿ ಭಯ ಆಗೋಯ್ತು. ಪಕ್ಕದಲ್ಲಿ ಯಾರೋ ಕೂತಿರು, ಮೌ ಪೂಜಾರಪ್ಪ ಕರೆದಿದ್ದು, ಯಾರಿಗ ಮಕ್ಳಿಲ್ವಾ ಅವ್ರು ಎದೋಳಿ ಅಂತ, ನೀನ್ ಯಾಕೆ ಎದ್ದಿದ್ಯಾ, ಕೂತ್ಕೋ ಸುಮ್ನೆ. ಅಯ್ಯ ನಾನು ಅದಕ್ಕೆ ಎದ್ದಿರ, ಸುಮ್ ಕೂತ್ಕೊಳಪ್ಪ ಅವಜ್ಜಿ ಅಂದ್ಲು. ಹಾ ನಿನಗ? ನನಗಲ್ಲ ಸ್ವಾಮಿ, ನನ್ ಮೊಮ್ಮಗಳಿಗೆ. ನನ್ ಮೊಮ್ಮಗಳಿಗೆ ಮದ್ವೆ ಆಗಿ 3 ವರ್ಷ ಆಯ್ತು, ಇನ್ನೂ ಸಂತಾನ ಇಲ್ಲ. ನಿಮ್ ಕೃಪೆಯಿಂದ ಏನಾದ್ರೂ ಮಾಡಿ ಸಂತಾನವ ಕೊಡ್ಬೇಕು, ನಿಮ್ನೇ ನಂಬ್ಕೊ ಬಂದಿದ್ದೀನಿ ಸ್ವಾಮಿ. ಒತ್ತಾರೆ ಆದ್ರೆ ನೀನ್ ಪೂಜೆ ಮಾಡ್ತೀನಿ, ಸಂಧೆ ಆದ್ರೂ ನೀನ್ ಪೂಜೆ ಮಾಡ್ತೀನಿ. ನನ್ ಮೊಮ್ಮಗಳಿಗೆ ಒಂದ್ ಕೊಟ್ಬಿಡಪ್ಪ. ಏನ್ ಬಾಲ್ಕಿ, ಎಲ್ಲ ದೇವ್ರನ್ನ ಸುತ್ತಬಿಟ್ಟು ಆಮೇಲೆ ನನ್ನ ಹತ್ರಕ್ ಬಂದಿದ್ಯಾ ನೀನು? ಅಂದ್ರೆ ಎಲ್ಲೂ ಯಾವ ದೇವಸ್ಥಾನಕ್ಕೂ ಹೋಗ್ಬಾರ್ದಿತ್ತು, ನನ್ನ ಹತ್ರಕ್ಕೆ ಬರ್ಬಾರ್ದಿತ್ತು ಅಂತ. ಅಯ್ಯೋ ನಾನಲ್ಲಪ್ಪ, ನಾನ್ ಸೊಸೆ. ಆ ವ್ಯಾನಿಟಿ ಬ್ಯಾಗೆ ಒಂದ್ ತೆಂಗಿನಕಾಯಿ, ಒಂದ್ ಗಂಧದ ಕಡ್ಡಿ, 2 ಬಾಳೆಹಣ್ಣ ಹಾಕೋಬಿಟ್ಟು ಊರೂರ್ ದೇವಸ್ಥಾನ ಎಲ್ಲಾ ಸುತ್ತಾಳಪ್ಪ, ನಾನಲ್ಲ. ನಾನ್ ಎದ್ರು ಕೂತ್ರು ಮಲ್ಗುದ್ರು ನಿನ್ನೇ ನೆನ್ಕೊಳ್ಳೋದಪ್ಪ ಸ್ವಾಮಿ. ನನ್ ಕೈ ಬಿಡ್ಬಾರ್ದು, ನನ್ ಮೊಮ್ಮಗಳಿಗೆ ಸಂತಾನ ಕೊಡ್ಬೇಕು. ಆಯ್ತು ಬಾಲ್ಕಿ, ಸಂತಾನ ಕೊಡ್ತೀನಿ, ನೀನ್ ನನ್ಗೆ ಏನ್ ಕೊಡ್ತೀಯ? ನಾನ್ ಏನಪ್ಪ ಕೊಡನೆ? ಆಯ್ತು, 101 ರೂಪಾಯಿ ಕೊಡ್ತೀನಿ. ಆಗಲ್ಲ ಬಾಲ್ಕಿ, ದೇವಸ್ಥಾನಕ್ ಸುಣ್ಣ ಬಣ್ಣ ಹೊಡಿಸ್ಬೇಕು, 5,000 ಕೊಟ್ಟು ಬಿಡು. ದೇವ್ರು ಫಿಕ್ಸ್ ಮಾಡ್ಬಿಡ್ತು ದುಡ್ಡನ್ನ. ಅಯ್ಯೋ ಸ್ವಾಮಿ, ನಂತವ ಅಷ್ಟೇ ಎಲ್ ಬರ್ತದೆ, ಓಲಿ 150 ರೂಪಾಯಿ ಕೊಟ್ಬಿಡ್ತೀನಿ ತಗೊಳ್ಳಿ. ಪಕ್ಕದಲ್ಲಿ ಯಾರೋ ಕೂತವನ್, ಮೌ ದೇವ್ರ ತಾವ್ ವ್ಯವಹಾರ ಮಾಡಕ್ ಬಂದಿದ್ಯಾ, 500 ರೂಪಾಯಿ ಕೊಟ್ಬಿಡು ಓಲಿ. ಹ್ಞೂ ಸ್ವಾಮಿ ಆಯ್ತು, 500 ರೂಪಾಯಿ ಕೊಟ್ಬಿಡ್ತೀನಿ. ಸರಿ ಆಯ್ತು ಅಂದ್ಬಿಟ್ಟು ಒಂದ್ ನಿಂಬೆಹಣ್ಣು ತಗೊಂಡು ಥೂ ಅಂತ ಕೂದ್ಬಿಟ್ಟು ಗಸ 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 ಅಂತ ಉಚ್ಚ ಕೊಟ್ಬಿಟ್ಟು ತಗೊಂಡೋಗ್ ಕೊಟ್ಬಿಟ್ಟು ಮಕ್ಳಾಯ್ತದೆ. ಬಾಲ್ಕಿ, ಇನ್ನೊಬ್ಳು ಯಾರೋ ನಾನ್ ತುಂಬಾ ನೆನ್ಸ್ಕೊಂತ ಇದ್ದಿಲ್ಲ ಬಾಲ್ಕಿ, ಯಾರು ಇನ್ನೋದಮ್ಮ ಎದ್ ನಿಂತ್ಬಿಟ್ಲು ಅಜ್ಜಿ. ಎದ್ ನಿಂತು ಓಡ್ ಬಂದ್ಬಿಟ್ಟು ಪೂಜಾರಪ್ಪನ್ ಕಾಲ್ ಹಿಡ್ಕೊಂಡ್ಬಿಟ್ಲು. ಸ್ವಾಮಿ ನೀವೇ ನನ್ ಕಾಪಾಡ್ಬೇಕು, ತುಂಬಾ ಕಷ್ಟ ಬಂದ್ಬಿಟ್ಟದೆ. ಏನ್ ಕಷ್ಟ ಬಾಲ್ಕಿ? ನನ್ ಎಮ್ಮೆ 3 ಲೀಟರ್ ಹಾಲ್ ಕೊಡೋದು, ಈಗ 2 ಲೀಟರ್ ಕೊಡ್ತಾ ಇದೆ, ಏನಾದ್ರೂ ಮಾಡ್ಬೇಕು. ಪಕ್ಕದಲ್ಲಿ ಯಾರೋ ಅಂದ್ರು, ಮೌ ನಿಂಗೆ ಎಮ್ಮೆ ಹಾಲ್ ಕೊಡ್ಲಿಲ್ಲ ಅಂತ ಬಂದ್ ದೇವ್ರ ತಾವ್ ಕೇಳ್ತಾ ಇದ್ಯಾ, ಹೋಗ್ ಬಾಯಿ ಕಡೆಗ್ ಸುಮ್ನೆ. ಹೋಗು ಅಂದ್ರು ಕೇಳ್ದಿ, ಇಲ್ಲ ಇಲ್ಲ ಈ ಸ್ವಾಮಿ ಕಾಪಾಡ್ತಾನೆ, ನನ್ ಎಮ್ಮೆ ಹಾಲ್ ಕೊಡ್ಬೇಕು, ಹಾಲ್ ಕೊಡ್ಬೇಕು. ವರ್ಷ ಪೂರ್ತಿ ಹಾಲ್ ಕೊಡ್ತಾನೆ ಇರೋದಕ್ಕೆ ಅದೇನ್ ಮಿಷಿನ್? ಎಮ್ಮೆ ಅಲ್ವೇನಮ್ಮ ಅಂದ್ರು ಕೇಳ್ತಾ ಇಲ್ಲ. ಆಯ್ತು ಬಾಲ್ಕಿ, ತಗೋ ಈ ಧೂಳ್ತ ತಗೊಂಡೋಗಿ ಹಾಕ್ಬಿಡು, ಎಮ್ಮೆ ಹಾಲ್ ಕೊಡ್ತದೆ. ಇಲ್ವಾ, ಹಾಲ್ ಕೊಡ್ಲಿಲ್ವಾ, ಮಾರ್ಬಿಡು. ಆ ಎಮ್ಮೆ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ ಅದ್ರ ಮೇಲೆ, ನಿನ್ ಕಂಡ್ರೆ ಆಗ್ದಿರೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ. ಹೌದಾ ಸ್ವಾಮಿ, ಗೊತ್ತಿತ್ತು ಸ್ವಾಮಿ, ನಮ್ ಹಿಂದ್ಗಡೆ ಮನೆಯೊಳೆ ಸ್ವಾಮಿ. ನಾನ್ ನೋಡಿದ್ರೆ ಆಗಲ್ಲ ಸ್ವಾಮಿ. ಹಿಂದೆ ಮುಂದೆ ಹೋಯ್ತಿದ್ರು, ನಿಂಬೆಹಣ್ಣು ಕುಡಿಕೆ ಅರ್ಶನ ಕುಂಕುಮ ಮನೆ ಮುಂದೆನೆ ಎಸ್ತೋಗಿರ್ತಾರೆ ಸ್ವಾಮಿ. ನಮ್ ಊರೇ ಸರಿ ಇಲ್ಲ ಸ್ವಾಮಿ, ಅಂತ ಊರಲ್ಲಿ ಬದುಕ್ತಿದ್ದೀನಿ ನಾನು. ನೋಡಿ ಎಲ್ರದು ಈ ಪ್ರಶ್ನೆ. ನಾನಿರೋ ಊರ್ ಸರಿ ಇಲ್ಲ, ಜನಗಳು ಸರಿ ಇಲ್ಲ, ಮಾಟ ಮಾಡಿದ್ರು ಮಂತ್ರ ಮಾಡಿದ್ರು ಅಂತಕ್ಕಂಥದ್ದು. ಮೊದಲು ಇದನ್ನ ತಲೆಯಿಂದ ತೆಗ್ದು ಹಾಕಿ.
ಜಗತ್ತು ಪ್ರಪಂಚ ಎರಡು ರೀತಿಯಾಗಿ ನೋಡಬೇಕು. ಒಂದು ಒಳ್ಳೆ ಭಾವನೆ, ಇನ್ನೊಂದು ಕೆಟ್ಟ ಭಾವನೆ. ಯಾವಾಗ ನಿಮ್ಮಲ್ಲಿ ಕೆಟ್ಟತನ ಅನ್ನೋದಿದೆ ಅಥವಾ ಕೆಟ್ಟದ್ರಲ್ಲೇ ನೀವು ಯೋಚನೆ ಮಾಡ್ತಿದ್ದೀರಾ, ಪ್ರಪಂಚ ಕೆಡ್ತಾ ಕಾಣಿಸುತ್ತೆ. ಯಾರೋ ನಮಗೆ ಮಾಟ ಮಂತ್ರವನ್ನ ಮಾಡ್ತಾರೆ, ಯಾವಾಗ್ಲೂ ಮಾಡ್ಬಿಡ್ತಾರೆ ಅನ್ನೋದೆಲ್ಲ ಯಾವಾಗ್ಲೂ ಸಾರ್ವಕಾಲಿಕ ಸತ್ಯ ಆಗಿರಲ್ಲ. ಅದು ಅದು ನಮ್ಮ ಕರ್ಮ ಫಲದಿಂದ ಬಂದಿರತಕ್ಕಂಥದ್ದಾಗಿರ್ಬೋದು, ಅಥವಾ ನಾವೇ ತಂದುಕೊಂಡಂತಹ ಸಮಸ್ಯೆಗಳಾಗಿರ್ಬೋದು. ಆಗೋದೇ ಇಲ್ವಾ? ಆಗತ್ತೆ, ಹೌದು. ಆದ್ರೆ ಎಲ್ರಿಗೂ ಆಗಲ್ಲ. ಅದಕ್ಕೆ ಒಂದು ನಿಯಮ ಅನ್ನೋದಿದೆ. ಹಾಗಾಗಿ ಮೈ ಮೇಲೆ ಬರುವ ದೇವರನ್ನ ನಂಬೋದನ್ನ ಕಡಿಮೆ ಮಾಡಿ, ನಿಜವಾದ ದೇವರನ್ನ, ನಿಮ್ಮ ಆತ್ಮದಲ್ಲಿರುವ ದೇವರನ್ನ ನಂಬೋದ್ ಜಾಸ್ತಿ ಮಾಡಿ. ಆಗ ಮಾತ್ರ ಪರಮಾತ್ಮ ಇರುವಿಕೆ ಅರ್ಥ ಆಗೋದು. ಎಲ್ಲೆಲ್ಲೋ ಹುಡ್ಕಕ್ ಹೋಗ್ತೀವಿ ದೇವರನ್ನ, ಅಲ್ವಾ? ಏನಾಗ್ತಾ ಇದೆ ಇಲ್ಲಿ? ಆ ಗುರುಕುಲದ ಮಕ್ಕಳಿಗೆ ಪ್ರಹ್ಲಾದ ಈಗೆಲ್ಲ ಹೇಳ್ದ. ಮರುದಿನ ಬೆಳಗ್ಗೆ ಗುರುಗಳಾದ ಷಂಡಾಮರ್ಕರು ತಮ್ಮ ತರಗತಿಗಳಿಗೆ ಧಾವಿಸಿ ಬರ್ತಾ ಇದ್ದಾರೆ. ಪಾಠಕ್ಕೆ ಯಾವ ವಿದ್ಯಾರ್ಥಿಯೂ ಬಂದಿಲ್ಲ. ಈಚೆ ಬಂದು ನೋಡ್ತಾರೆ, ಪ್ರಹ್ಲಾದನ ನೇತೃತ್ವದಲ್ಲಿ ದೈತ್ಯ ಬಾಲಕರೆಲ್ಲ ಮುಷ್ಕರಕ್ಕೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಮಗೆ ನಮ್ಮ ಪಠ್ಯ ಬೇಕಿಲ್ಲ, ಪ್ರಹ್ಲಾದ ನಿರೂಪಿಸ್ತಕ್ಕಂಥ ಪಠ್ಯಕ್ರಮ ಬೇಕು. ಪಠ್ಯಕ್ರಮ ಬದಲಾಗೋ ತನಕ ನಾವು ತರಗತಿಗೆ ಬರೋಲ್ಲ ಅಂತ ದೈತ್ಯ ಬಾಲಕರೆಲ್ಲ ಒಂದೇ ಧ್ವನಿಯಲ್ಲಿ ಪ್ರಹ್ಲಾದನ ಸುತ್ತನ ನೆರೆದು ಹೊಸ ವಿಚಾರಧಾರೆಯನ್ನ ಘೋಷಿಸ್ತಾ ಇದ್ದಾರೆ. ಎಲ್ಲರನ್ನ ನೋಡಿ ಷಂಡಾಮರ್ಕರು ನಿಜಕ್ಕೂ ಚಿಂತೆಗೊಳಗಾದ್ರು. ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸ್ತಲ್ಲಪ್ಪ, ಪ್ರಹ್ಲಾದ ಇಡೀ ದೈತ್ಯ ಬಾಲಕರ ಸಮೂಹವನ್ನೇ ಹಾಳು ಮಾಡ್ಬಿಟ್ಟ, ಇವನ್ಗೆ ತಕ್ಕ ಶಾಸ್ತಿ ಮಾಡಿಸ್ಬೇಕು ಅಂತ ರಾಜನ ಕಡೆಗೆ ವೇಗವಾಗಿ ಬಂದ್ರು. ರಾಜ, ನಿನ್ನ ಮಗ ಇಡೀ ಗುರುಕುಲದ ಪರಿಸ್ಥಿತಿಯನ್ನ ಹಾಳ್ಗೆಡುತ್ತಾ ಇದ್ದಾನೆ. ಅಸುರ ನೀತಿಯ ವಿಚಾರಧಾರೆಗಳನ್ನ ಧಿಕ್ಕರಿಸಿ ನಿನ್ನ ಕುಲವೈರಿಯಾದ ಆ ವಿಷ್ಣುಪರ ವಿಚಾರಧಾರೆಗಳನ್ನ ಹೇಳ್ತಾ ಇದ್ದಾನೆ. ಎಲ್ಲ ವಿದ್ಯಾರ್ಥಿಗಳ ತಲೆಯಲ್ಲಿ ತುಂಬಿಕೊಂಡಿದ್ದಾನೆ. ಇನ್ನು ದೈತ್ಯ ಸಂತಾನಕ್ಕೆ ಭವಿಷ್ಯವೇ ಇಲ್ಲದಂತ ಹೋಯ್ತು. ಪ್ರಹ್ಲಾದ ಮಂಡಿಸುವ ಪಠ್ಯಕ್ರಮದಂತೆ ಹೇಳೋದು ನಮ್ಮಿಂದ ಸಾಧ್ಯ ಇಲ್ಲ. ಇನ್ನು ಮುಂದೆ ನಾವು ನಿನ್ನ ಮಗನಿಗೆ ಆ ವಿಚಾರಧಾರೆಯ ಬಾಲಕರಿಗೆ ಪಾಠವನ್ನ ಹೇಳೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಹೊರಟ್ಬಿಟ್ರು ಅಲ್ಲಿಂದ. ಹಿರಣ್ಯಕಶಿಪು ಕೋಪದಿಂದ ಸ್ಫೋಟಗೊಂಡ. ಕನಕನ್ನಿಯ ಆ ದುಷ್ಟ ಬಾಲಕನನ್ನ ಅಬ್ಬರಿಸ್ತಾನೆ. ಪ್ರಹ್ಲಾದನನ್ನ ಕಂಡೊಡನೆ ರಕ್ಕಸ ಸ್ವರದಲ್ಲಿ, ಎಲವೋ ಮನೆ ಹಾಳ, ಕುಲಘಾತಕ, ದುಷ್ಟ ಬುದ್ಧಿಯ ದುರಹಂಕಾರಿಯಾಗಿ ನನ್ನನ್ನೇ ಧಿಕ್ಕರಿಸುವ ಎತ್ತರಕ್ಕೆ ಬೆಳೆದು ಬಿಟ್ಟಯ್ಯ. 14 ಲೋಕದಲ್ಲಿ ನನ್ನ ಮಾತನ್ನ ಮೀರುವವರಿಲ್ಲ. ಅಂತಹ ನನ್ನನ್ನೇ ಧಿಕ್ಕರಿಸಿ ಧೈರ್ಯದಿಂದ ಎದುರು ಹಾಕಿಕೊಂಡು ನಡೀತಾ ಇದ್ಯಾ? ನಿನ್ನ ಈ ಆಟ ಯಾರ ಬಲದಿಂದ? ನಿನಗೆ ಇಷ್ಟೊಂದು ಬೆಂಬಲ ನೀಡಿ ಚಿತಾವಣೆ ಮಾಡ್ತಾ ಇರೋದು ಯಾರು? ರೋಷದಿಂದ ಅಬ್ಬರಿಸ್ತಾ ಇದ್ದಾನೆ. ಬೆಚ್ಚದೆ ಬೆದರದೆ ಪ್ರಹ್ಲಾದ ಶಾಂತವಾಗಿ ಉತ್ತರ ಕೊಡ್ತಾ ಇದ್ದಾನೆ. ತಂದೆ, 14 ಲೋಕಗಳನ್ನ ಜಯಿಸಿದ್ದೇನೆ ಅಂತ ಆರ್ಭಟಿಸ್ತಾ ಇದ್ಯಲ್ಲ, ಹೀಗೆ ಆರ್ಭಟಿಸ್ಲಿಕ್ಕೆ ನಿನಗೆ ಯಾರು ಶಕ್ತಿ ಕೊಟ್ಟಿದ್ದು? ಅವನೇ ನನಗೂ ಬಲ ಕೊಟ್ಟಿದ್ದಾನೆ. ನನಗೆ ನಿನಗೆ ಮಾತ್ರವಲ್ಲ, ಜಗತ್ತಿನ ಎಲ್ಲರಿಗೂ ಅವನೇ ತ್ರಾಣ, ಅವನೇ ಪ್ರಾಣ, ಅವನೇ ತಂದೆ, ಅವನೇ ಶಕ್ತಿ. ಅವನ ಮುಂದೆ ನಿನ್ನ ಅಬ್ಬರ, ಆರ್ಭಟ, ದುರಹಂಕಾರ ಎಲ್ಲವೂ ನಿರರ್ಥಕ. ಅವನ ಎದುರು ನೀನು ಒಂದು ತೃಣಕ್ಕೂ ಸಮವಲ್ಲ. ಜಗತ್ತಿನ ಎಲ್ಲರಿಗೂ ಎಲ್ಲೆಡೆಯೂ ಅವನದೇ ಅಧಿಕಾರ, ಅವನದೇ ಶಾಸನ. ಅವನ ಅಧಿಕಾರ, ರಕ್ಷಣೆ, ಶಾಸನದ ಮುಂದೆ ಯಕಶ್ಚಿತ್ ನಿನ್ನ ಅಧಿಕಾರ, ಆದೇಶ, ಬೆದರಿಕೆ ಏನು ಮಾಡಲಾರವು. ನ ಕೇವಲಂ ಮೇ ಭವತಶ್ಚ ರಾಜನ್ ಸ ವೈಫಲಂ ಬಲಿನಾಂ ಚಾಪರೇಶಾಂ. ಹಿರಣ್ಯಕಶಿಪು ಸಿಟ್ಟಿನಿಂದ, ಉರಿಯಿಂದ 14 ಲೋಕಗಳನ್ನು ಗೆದ್ದಿರುವ, 10 ದಿಕ್ಕುಗಳನ್ನು ನನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವ ನನಗೆ ಎದುರಾಡುತ್ತೀಯೇನೋ ಅಂತ ಅಬ್ಬರಿಸ್ತಾನೆ. ಪ್ರಹ್ಲಾದ ತಟ್ಟನ್ನು ನುಡಿತಾನೆ. ಅಪ್ಪ, 6 ಗೆಲ್ಲದವನು ಇನ್ನು 10, 14 ಗೆದ್ದೆ ಎಂದರೆ ಅದು ಬರೀ ಭ್ರಮೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳು ಅಂತಕ್ಕಂಥ 6 ನಿನ್ನನ್ನ ಬಂಧಿಸಿ ಕೂಡಿ ಹಾಕ್ಬಿಟ್ಟಿದ್ಯಲ್ಲಪ್ಪ. ಅವರನ್ನೇ ಗೆಲ್ಲಲಾಗದೆ ನಾನು ಸ್ವತಂತ್ರ, ಆದ್ರೆ ನೀನ್ ಗೆದ್ದಿದ್ದೀನಿ ಅಂತ ಹೇಳ್ತಾ ಇದ್ಯಾ? ಹಾಸ್ಯಾಸ್ಪದ ಇದು. ಎಲ್ಲ ಶಕ್ತಿ ಸಾಮರ್ಥ್ಯಗಳ ಮೂಲ ನೆಲೆ, ಮೂಲ ಸೆಲೆ, ಮೂಲ ನಾಲ ಪರಮಾತ್ಮ. ಅವನೇ ಇಡೀ ಜಗತ್ತನ್ನ ಪಡೆಯುವ ಈಶ್ವರ. ಅವನ ಮುಂದೆ ನಿನ್ನ ಹುಂಬತನ ನನ್ನನ್ನ ಏನು ಮಾಡ್ಲಿಕ್ಕಾಗಲ್ಲ. ಸಿಡಿದದ್ದ ಹಿರಣ್ಯಕಶಿಪು. ಮಾತು ಮಾತಿಗೆ ಜಗದೀಶ್ವರ ಜಗದೀಶ್ವರ ಎನ್ನುತ್ತಾ ಇದ್ಯಲ್ಲ, ಹತಭಾಗ್ಯ ಕಣೋ ನೀನು, ಮಂದಭಾಗ್ಯ ನೀನು. 14 ಲೋಕಗಳು ನನ್ನನ್ನೇ ಜಗದೀಶ್ವರ ಎಂದು ಆಡಿ ಹೊಗಳಿ ಕೊಂಡಾಡ್ತಾ ಇದೆ. ಶ್ರೀಹರಿ ಜಗದೀಶ್ವರ ಎನ್ನುವೆಯಲ್ಲ, ಎಲ್ಲಿದ್ದಾನೋ ಆ ನಿನ್ನ ಜಗದೀಶ್ವರ? ಪ್ರಹ್ಲಾದ ಹೇಳ್ದ, ಅವನು ಎಲ್ಲೆಲ್ಲೂ ಇದ್ದಾನೆ. ಎಳ್ಳಿನ ಕೊನೆಯ
ಮುಳ್ಳಿನ ಮನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲೆಲ್ಲೂ ಅವನು ವ್ಯಾಪಿಸಿದ್ದಾನೆ. ಜಗತ್ತಿನ ಎಲ್ಲೆಡೆಯೂ ಅವನು ವ್ಯಾಪ್ತ. ಪ್ರೀತಿಯಿಂದ ಭಕ್ತಿ ಮಾಡಿದವರಿಗೆ ಅವನು ಆಪ್ತ. ಶರಣು ಶರಣೆಂದು ಸಮರ್ಪಣೆ ಮಾಡಿಕೊಂಡವರಿಗೆ ಪ್ರಾಪ್ತ. ಅವನಿಲ್ಲದ ಸ್ಥಳ ಎನ್ನುವುದೇ ಇಲ್ಲ. ಹಿರಣ್ಯಕಶಿಪು ಅಂದ, ಇರಬಹುದು, ಆದರೆ ನನ್ನ ರಾಜ್ಯದಲ್ಲಿ, ಈ ಅರಮನೆಯಲ್ಲಿ ಇಂತಹ ಮಹಾದ್ಭುತ ರಕ್ಷಣೆಯ ಕೋಟೆ ಭೇದಿಸಿ ಅವನು ಇಲ್ಲಿರುವುದು ಸಾಧ್ಯವೇ ಇಲ್ಲ. ಅಪ್ಪ, ಅವನು ಇಲ್ಲಿ ಈ ಅರಮನೆಯಲ್ಲಿ ಈ ಸಭಾಭವನದಲ್ಲೇ ಇದ್ದಾನೆ. ಹ, ಅಷ್ಟು ದೃಢತೆಯೇ ನಿನಗೆ? ಹಾಗಿದ್ದರೆ ಈ ಕಂಬದಲ್ಲಿ ಅವನು ಇದ್ದಾನೆಯೇ? ಬೃಹತ್ ಕಂಬವನ್ನ ತೋರಿಸಿ ಕೇಳ್ತಾ ಇದ್ದಾನೆ ಪ್ರಹ್ಲಾದ. ಮರುಚಿಂತನೆಯೇ ಇಲ್ಲದೆ ನುಡಿದು, ಅಪ್ಪ, ಅವನು ಈ ಕಂಬದಲ್ಲಿದ್ದಾನೆ. ರೋಷಭರಿತನಾದ ತಂದೆ, ಒಳ್ಳೆಯ ಕೆಲಸವನ್ನೇ ಮಾಡಿದೆ ಮಗನೇ. ನನ್ನ ಸೋದರ ಹಿರಣ್ಯಾಕ್ಷನನ್ನ ಮೋಸದಿಂದ ಕೊಂದ ಆ ವಿಷ್ಣುವನ್ನ ಸಂಹಾರ ಮಾಡ್ಲಿಕ್ಕೆ ಎಲ್ಲೆಲ್ಲೂ ಹುಡುಕ್ತಾ ಇದ್ದೆ. ನನ್ನ ಕಣ್ಣನ್ನ ತಪ್ಪಿಸಿಕೊಂಡು ಅವನು ಬಚ್ಚಿಟ್ಟುಕೊಂಡಿದ್ದ. ಈ ಕಂಬದಲ್ಲಿ ಅವನಿದ್ದರೆ ಮೊದಲು ಅವನನ್ನ ಮುಗಿಸಿ ಆಮೇಲೆ ನಿನ್ನನ್ನು ಆಪೋಷಣ ತೆಗೆದುಕೊಳ್ಳುತ್ತೇನೆ ಅಂತ ಭಯಂಕರವಾಗಿ ಆರ್ಭಡಿಸ್ತಾ ಇದ್ದಾನೆ. ಸಭಾಭವನದ ಆ ಬೃಹತ್ ಕಂಬದ ಬಳಿ ಬಿರುಸಾಗಿ ಬಂದ. ಪ್ರಹ್ಲಾದನನ್ನ ಕ್ರೂರ ದೃಷ್ಟಿಯಿಂದ ನೋಡಿದ. ತನ್ನ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನ ಬಾಹುಗಳಿಗೆ ತಂದುಕೊಂಡ. ತನ್ನ ವಜ್ರ ಮುಷ್ಟಿಯಿಂದ ಕಂಬಕ್ಕೆ ಬ್ರಹ್ಮಾಂಡ ಪ್ರಹಾರವನ್ನ ಮಾಡ್ದ. ಕ್ಷಣ ಮಾತ್ರದಲ್ಲಿ ಭೂಮಿ ಆಕಾಶಗಳು ಒಂದಾಗುವಂತಹ ಭಯಂಕರ ಕರ್ಣ ಕಠೋರ ಧ್ವನಿ ಸ್ಫೋಟಗೊಳ್ತಾ ಇದೆ. ಭೂಕಂಪದಂತೆ ಶಬ್ದವಾಗಿ ಕಂಬ ಹೊಡೆದುಕೊಂಡು ಅದರೊಳಗಿಂದ ಉಗ್ರ ಸ್ವರೂಪಿಯಾಗಿ ನರಾಮೃಗ ರೂಪದ ನರಸಿಂಹ ಧುಮುಕಿ ಬಂದ. ತನ್ನ ಪರಮ ಭಕ್ತನಾದ ಮಗು ಪ್ರಹ್ಲಾದ ಮಾತನ್ನು ನಿಜ ಮಾಡಲು ನರಸಿಂಹ ರೂಪದಿಂದ ಕಂಬದಿಂದ ಒಡಮೂಡಿ ವ್ಯಕ್ತನಾಗ್ತಾ ಇದ್ದಾನೆ ಪರಮಾತ್ಮ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವ ಖಿಲೇಶು ಚಾತ್ಮನಃ ಅದೃಶ ತಾತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೆ ಸಂಭಯಾಂ ನ ಮೃಗನಂ ಮಾನುಷಂ. ಉಳಿದವರಂತೆ ಅವನಿಗೆ ಜನನ ಮರಣ ಗರ್ಭದಾನ ತಂದೆ ತಾಯಿ ಪ್ರಸೂತಿ ಗೃಹ ಶುಶ್ರೂಷೆ ಯಾವ ಅಗತ್ಯವೂ ಇಲ್ಲದೆ ತಾನು ಸರ್ವತಂತ್ರ ಸ್ವತಂತ್ರ ಸರ್ವಸ್ವಾಮಿ ಸರ್ವಾಂತರ್ಯಾಮಿ ಎನ್ನುವುದನ್ನ ತೋರಿಸ್ಲಿಕ್ಕೆ ಅಪ್ಪ ಅಮ್ಮರ ಅಗತ್ಯವೇ ಇಲ್ಲದೆಯೇ ಕಂಬದಿಂದ ಬಂದ. ಹೆಣ್ಣಾಗಲಿ ಗಂಡಾಗಲಿ ಮಗುವಾಗಲಿ ಭಕ್ತಿಯಿಂದ ಕರೆದರೆ ದಕ್ಷಿಣ ಧಾವಿಸಿ ಬಂದು ರಕ್ಷಣೆ ಮಾಡ್ತಾನೆ ಅನ್ಲಿಕ್ಕೆ ಕಂಬದಿಂದ ಹೊರಗಡೆ ಬಂದವನೇ ಗರುಡ ಸರ್ಪವನ್ನ ಕ್ಷಣ ಮಾತ್ರದಲ್ಲಿ ಹಿಡಿಯುವಂತೆ ನರಸಿಂಹ ಹಿರಣ್ಯಕಶಿಪುವನ್ನ ಹಿಡಿದ. ಏನಾಗುತ್ತಿದೆ ಎಂಬ ಅರಿವು ಆಗುವುದರ ಒಳಗಡೆ ಹಿರಣ್ಯಕಶಿಪುವನ್ನ ನರಸಿಂಹ ವಸ್ತಿಲ ಬಳಿ ಎಳೆದು ತಂದ. ಹಗಲಲ್ಲದ ರಾತ್ರಿಯಲ್ಲದ ಸಂಧ್ಯಾ ಕಾಲದಲ್ಲಿ ಮನುಷ್ಯನೂ ಅಲ್ಲದ ಮೃಗವಲ್ಲದ ನರಸಿಂಹ ಅವತಾರಿಯಾಗಿ ಬಂದು ಸಿಂಹ ಗರ್ಜನೆಯನ್ನ ಮಾಡ್ತಾ ದೈತ್ಯನನ್ನು ತೊಡೆಯ ಮೇಲೆ ಎಳೆದುಕೊಂಡ. ಶಸ್ತ್ರವಿಲ್ಲ, ಅಸ್ತ್ರವಿಲ್ಲ, ಚೇತನವಲ್ಲ, ಅಚೇತನವಲ್ಲ, ಬ್ರಹ್ಮ ಸೃಷ್ಟಿಯ ಯಾವುದರಿಂದಲೂ ಅಲ್ಲದ ಗರುಡ ವಿಷಸರ್ಪವನ್ನ ಕೊಕ್ಕಿನಿಂದ ಸೀಳಿ ಕೊಲ್ಲುವಂತೆ ನರಸಿಂಹ ಹಿರಣ್ಯಕಶಿಪುವಿನ ಎದೆಯನ್ನ ತಮ್ಮ ಉಗುರುಗಳಿಂದ ಬಗೆದರು. ಅವನ ವಕ್ಷಸ್ಥಳವನ್ನ ಬಗೆದು ಅದರೊಳಗೆ ಕೈ ಹಾಕಿ ಅವನ ಕರುಳನ್ನ ಎಳೆದು ಅದನ್ನ ಕೊಳ್ಳಲ್ಲಿ ಮಾಲೆ ಮಾಡಿ ಹಾಕೊಂಡ್ರು. ದೈತ್ಯ ಹಿರಣ್ಯಕಶಿಪುವಿನ ಸಂಹಾರದ ಈ ಮಂಗಳ ಮಹೋತ್ಸವವನ್ನ ದೇವತೆಗಳು ಸಂಭ್ರಮಿಸಿ ಪುಷ್ಪವೃಷ್ಟಿಯನ್ನ ಮಾಡ್ತಾರೆ. ಬ್ರಹ್ಮನ ನೇತೃತ್ವದಲ್ಲಿ ದೇವಾನು ದೇವತೆಗಳೆಲ್ಲರೂ ಬಂದು ನರಸಿಂಹ ದೇವರನ್ನ ಭಕ್ತಿಯಿಂದ ಸ್ತುತಿಸ್ತಾ ಇದ್ದಾರೆ. ಗಂಧರ್ವರು ಹಾಡ್ತಾ ಇದ್ದಾರೆ, ಅಪ್ಸರೆಯರು ನರ್ತನ ಮಾಡ್ತಾ ಇದ್ದಾರೆ. ರುದ್ರದೇವರು, ದೇವೇಂದ್ರ, ಸಿದ್ಧರು, ಪಿತೃಗಳು, ವಿದ್ಯಾಧರರು, ನಾಗರು, ಮನುಗಳು, ಪ್ರಜಾಪತಿಗಳು, ಚಾರಣರು, ಯಕ್ಷರು, ಕಿಂಪುರುಷರು, ಕಿನ್ನರರು ಕೈ ಮುಗಿದು ಸ್ತುತಿಸ್ತನ ಮಾಡ್ತಾ ಇದ್ದಾರೆ. ನರಸಿಂಹ ಕರುಳನ ಬಗೆದದ್ದು ಏಕೆಂದು ಪುರಂದರದಾಸರು ಹೇಳ್ತಾ ಇದ್ದಾರೆ. ದಾನವನ ಕೊಂದದ್ದಲ್ಲ ಕಾಣಿರೋ ನಮ್ಮ ಗಾನ ವಿನೋದಿ ತೊರವೆಯ ನರಸಿಂಹ. ಪ್ರಹ್ಲಾದನಂತಹ ರತ್ನಗಳು ಮತ್ತೆಷ್ಟಿವೆಯೋ ಎಂದು ನೋಡಲು ಕರುಳನ್ನ ಬಗೆದ. ಇಷ್ಟೆಲ್ಲ ಪ್ರಾರ್ಥನೆ ಸ್ತುತಿ ಭಿನ್ನಹ ಎಲ್ಲರೂ ಮಾಡಿದರು. ಉಗ್ರ ತಾಂಡವದ ಬೆಂಕಿ ನರಸಿಂಹ ಶಾಂತವಾಗಲಿಲ್ಲ. ಅವನ ಹತ್ತಿರ ಸುಳಿಯಲು ಬ್ರಹ್ಮಾದಿ ದೇವತೆಗಳು ಅಂಜುತ್ತಾ ಇದ್ದಾರೆ. ಅವರ ಆ ಕೆಂಡ ಗಣ್ಣಿನ ಉಗ್ರ ಸ್ವರೂಪಕ್ಕೆ ದೇವಾದಿ ದೇವತೆಗಳು ಬೆಚ್ಚಿ ಬೆವರ್ತಾ ಇದ್ದಾರೆ. ಈಗ ಎಲ್ಲರೂ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥಿಸಿದ್ರೆ, ಅಮ್ಮ ನೀನಾದರೂ ಸ್ವಾಮಿಯನ್ನ ಶಾಂತಗೊಳಿಸು ಅಂತ ಪ್ರಾರ್ಥಿಸಿದ್ರು. ಅನಂತರ ಲಕ್ಷ್ಮೀ ದೇವಿ ಬ್ರಹ್ಮದೇವರು ಪ್ರಹ್ಲಾದನ ಬಳಿ ಬಂದು, ಚಿನ್ನ ಕಂದ, ನಿನ್ನ ತಂದೆಯ ಸಂಹಾರಕ್ಕಾಗಿ ಕೋಪಗೊಂಡಿರುವ ಸ್ವಾಮಿಯನ್ನ ನೀನೇ ಶಾಂತನಾಗುವಂತೆ ಪ್ರಾರ್ಥಿಸು. ಜಗತ್ತೇ ಬೆಚ್ಚಿ ಬೆದರಿ ನಡುಗುತ್ತಿದೆ, ಹೋಗು ನರಸಿಂಹದೇವರನ್ನ ಪ್ರಶಾಂತನಾಗುವಂತೆ ಪ್ರಾರ್ಥಿಸು ಎಂದು ಪ್ರಹ್ಲಾದನ್ನ ಕಳಿಸಿದ್ರೆ, ಪುಟ್ಟ ಬಾಲಕ ಮೆಲ್ಲನೆ ಹೆಜ್ಜೆಗಳನ್ನ ಇಡುತ್ತಾ ನರಸಿಂಹನಲ್ಲಿಗೆ ಬಂದು ಪ್ರಹ್ಲಾದ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ನರಸಿಂಹನ ಅಮೃತಾನುಗ್ರಹದ ಸ್ಪರ್ಶವಾದ ಪ್ರಹ್ಲಾದನ ಕಣ್ಣುಗಳಿಂದ ಧಾರೆ ಧಾರೆ ಅಶ್ರು ಪ್ರವಾಹ. ನರಸಿಂಹ ಪ್ರಹ್ಲಾದನನ್ನ ಪ್ರೀತಿಯಿಂದ ಬರಸೆಳೆದು ಅಪ್ಪಿದ. ಪ್ರಹ್ಲಾದ ಕೈ ಮುಗಿದು
ನಿನ್ನನ್ನು ಕಂಡರೆ ಭಯವಿಲ್ಲ. ಆದರೆ ಈ ಕಿತ್ತು ತಿನ್ನುವ ಸಂಸಾರ ಚಕ್ರದಿಂದ ಭಯಭೀತನಾಗಿದ್ದೇನೆ ಸ್ವಾಮಿ. ಸಂಸಾರದ ದುಃಖದಿಂದ ಬೆಂದು ನೊಂದಿದ್ದೇನೆ. ಇದರ ಪರಿಹಾರವೆಂದು ಮಾಡುವ ಉಪಾಯ ಕಾರ್ಯ ಎಲ್ಲವೂ ಮತ್ತಷ್ಟು ದುಃಖವನ್ನೇ ತರ್ತಾ ಇದೆ. ಈ ಸಂಸಾರ ಚಕ್ರದಿಂದ ಶಾಶ್ವತ ಬಿಡುಗಡೆಯಾಗಬೇಕಿದೆ. ಅದಕ್ಕೆ ನಿನ್ನಲ್ಲಿ ದಾಸ್ಯ, ಸಂಪೂರ್ಣ ಭಕ್ತಿ ಅದೇ ಸಿದ್ಧೌಷಧ. ಅದನ್ನ ನಿರಂತರ ಮಾಡಿ ನನ್ನನ್ನು ನೀನು ಪಡೆಯಬೇಕು ದೇವ. ನೀನು ಭಕ್ತಿಗೆ ಒಲಿದು ಕೇವಲ ನನ್ನಂತಹ ಬಾಲಕಿನಿಗಾಗಿ ಒಂದು ಅವತಾರವನ್ನೇ ತಾಳಿ ಬಂದು ಅನುಗ್ರಹವನ್ನ ಮಾಡ್ಬಿಟ್ಟ ತಂದೆ. ನೀನು ಪ್ರಸನ್ನನಾಗೋದು ನಿಷ್ಕಲ್ಮಶ ಭಕ್ತಿಗೆ ಮಾತ್ರ. ನಮ್ಮಲ್ಲಿ ಅಪಾರ ಸಂಪತ್ತು, ಸೌಂದರ್ಯ, ರೂಪ, ಪಾಂಡಿತ್ಯ, ಶಕ್ತಿ, ಸಾಮರ್ಥ್ಯ, ತಪೋಶಕ್ತಿ, ವಿಕ್ರಮ ಪರಾಕ್ರಮ, ಸಾಹಸ ಇದ್ಯಾವುದು ಇದ್ರೂ ಪರಮಾತ್ಮನ ಅನುಗ್ರಹಕ್ಕೆ ಕಾರಣ ಆಗೋದಿಲ್ಲ. ನೀನು ಒಲಿಯೋದು ಪ್ರಾಮಾಣಿಕವಾದ ಭಕ್ತಿಯೊಂದಕ್ಕೆ. ಯಾರಿಗೆ ಜೀವನದಲ್ಲಿ ನೆಮ್ಮದಿ, ಸಾಂತ್ವನ, ಮನಃಶಾಂತಿ, ಸಮಾಧಾನ, ಧನ್ಯತೆ, ಸುಖ, ಸಮೃದ್ಧಿ, ಸಂಪತ್ತಿಗಳು ಬೇಕೋ ಅವರು ಭಗವಂತನನ್ನ ಪೂಜಿಸ್ಬೇಕು. ಗಜೇಂದ್ರನಿಗೆ ವಿದ್ವತ್ತು, ಸೌಂದರ್ಯ, ತಪಸ್ಸು, ಐಶ್ವರ್ಯ ಏನೂ ಇರಲಿಲ್ಲ. ಆದ್ರೆ ಕಣ್ಣೀರು ತುಂಬಿದ ಭಕ್ತಿಯಿಂದ ಪ್ರಾಣಿಯಾದ್ರೂ ಗಜೇಂದ್ರ ನಾರಾಯಣಾಖಿ ಲಗುರೋ ಭಗವನ್ ನಮಸ್ತೆ ಅಂತ ಕರೆದ ತಕ್ಷಣ ಮರುಕ್ಷಣದಲ್ಲಿ ಪರಮಾತ್ಮ ಗರುಡನ ಮೇಲೇರಿ ಶರವೇಗದಲ್ಲಿ ಧಾವಿಸಿ ಬಂದು ತನ್ನ ಚಕ್ರದಿಂದ ಮೊಸಳೆಯನ್ನ ಸಂಹರಿಸಿ ಗಜೇಂದ್ರನನ್ನ ಬಂಧನದಿಂದ ಬಿಡಿಸ್ತ. ಕಾರಣ ಅವನ ಭಕ್ತಿ. ಅದರಲ್ಲೂ ವಿಪ್ರರನಿಸಬೇಕಾದರೆ ಪರಮಾತ್ಮನ ಜ್ಞಾನ, ಸತ್ಯ, ಇಂದ್ರಿಯ ನಿಗ್ರಹ ಆಗಿರ್ಬೇಕು, ತಪಶ್ಚರ್ಯ ಇರಬೇಕು. ಹಾಗಾಗಿ ಇದೆಲ್ಲವನ್ನ ಮಾಡದೇ ಇದ್ರೂ ಕೂಡ ನನ್ನ ಭಕ್ತಿಗೆ ಮೆಚ್ಚಿ ಬಂದ ಸರ್ವಸ್ವಾಮಿ. ಭಕ್ತಿ ಮಾಡೋದ್ ಬಿಟ್ರೆ ನಮಗ್ ಬೇರೆ ಏನು ಬೇಕಿಲ್ಲ. ನಿನ್ನ ಅನುಗ್ರಹದ ಅಕ್ಷಯ ರಕ್ಷೆಯೊಂದಿದ್ರೆ ಜಗತ್ತೇ ನನಗೆ ಬರುತ್ತೆ. ಅನುಗ್ರಹಿಸು ಸ್ವಾಮಿ. ಪ್ರಹ್ಲಾದನ ಭಕ್ತಿ ಸ್ತುತಿಗೆ ಮೆಚ್ಚಿದ ನರಸಿಂಹದೇವರು ಉಗ್ರ ರೂಪವನ್ನ ಬಿಟ್ಟು ಶಾಂತ ರೂಪವನ್ನ ಧರಿಸ್ತಾ ಇದ್ದಾರೆ. ಪ್ರಹ್ಲಾದ ವತ್ಸ, ನಿನಗೆ ಮೋಕ್ಷವನ್ನ ಅನುಗ್ರಹಿಸ್ತೇನೆ ಬಾಕಂದ. ಆಗ ಪ್ರಹ್ಲಾದ ಹೇಳ್ತಾನೆ, ಸ್ವಾಮಿ ನಾನು ಧನ್ಯ, ಮೋಕ್ಷವನ್ನೇ ನನಗೆ ದಯಪಾಲಿಸ್ಬಿಟ್ಟ. ಆದ್ರೆ ಜಗತ್ತಿನಲ್ಲಿ ಕೋಟಿ ಕೋಟಿ ಜನ ದುಃಖ, ದುಗುಡ, ಕಷ್ಟ, ನಷ್ಟ, ಸಂಕಷ್ಟದಲ್ಲಿದ್ದಾರೆ. ಅವ್ರನ್ನೆಲ್ಲನೂ ಬಿಟ್ಬಿಟ್ಟು ನಾನೊಬ್ಬನೇ ಮೋಕ್ಷಕ್ಕೆ ಬರ್ತಕ್ಕಂಥ ಸ್ವಾರ್ಥ ಬುದ್ಧಿ ನನಗಿಲ್ಲ ಸ್ವಾಮಿ. ಹಾಗಾಗಿ ನೀನ್ ಕರೆದ್ರೂ ನಾನು ಮೋಕ್ಷಕ್ಕೆ ಬರಲ್ಲ. ಆಶ್ಚರ್ಯವಾಗೋಯ್ತು ನರಸಿಂಹ ದೇವರಿಗೆ. ಆಹಾ, ಎಂತಹ ದೈವ ಬಾಲಕ! ಜಗತ್ತಿನ ಸಜ್ಜನರ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದಾನೆ. ಅವನ ಬಗ್ಗೆ ವರವನ್ನ ಕೇಳಬಹುದಿತ್ತು, ಅವನು ಬಂದ್ಬಿಡ್ಬೋದಿತ್ತು ನನ್ ಜೊತೆಗೆ. ಆದ್ರೆ ಜನರ ಮೇಲೆ ಇರುವ ಕರುಣೆ, ಹಿತಚಿಂತನೆ, ಸಂತೋಷ ಆಗೋಯ್ತು. ನಿನಗೆ ಶುಭವಾಗಲಿ, ಮಂಗಳವಾಗಲಿ. ನನ್ನನ್ನು ಇಷ್ಟು ಸಂಪ್ರೀತಿಗೊಳಿಸಿದೆ. ನಿನಗೆ ನಾನು ಒಂದು ವರವನ್ನ ಕೊಡ್ತೀನಿ, ನಿನಗೆ ಏನು ಬೇಕೋ ಕೇಳಿಕೋ ಅಂದ್ರು. ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಪ್ರಭು ನಾನು ನಿನ್ನಲ್ಲಿ ಭಕ್ತಿ ಮಾಡ್ತೇನೆ. ನಮ್ಮ ಭಕ್ತಿಗೆ ಒಲಿದು ನೀನು ಬಂದಾಗ ನಿನ್ನಲ್ಲಿ ವರ ಕೇಳಿದ್ರೆ ಅದು ಒಂದು ಬಗೆಯ ವ್ಯಾಪಾರ. ದೇವ್ರು ಬಂದಾಗ ವರ ಕೇಳಿದ್ರೆ ಅದು ವ್ಯಾಪಾರ ಅನಿಸ್ಕೊಂಡ್ಬಿಡುತ್ತೆ ಸ್ವಾಮಿ. ವ್ಯಾಪಾರ, ಅಪೇಕ್ಷೆ, ನಿರೀಕ್ಷೆ ಏನು ಇಲ್ಲದ ಭಕ್ತಿಯೇ ನಿಜವಾದ ಭಕ್ತಿ. ಹಾಗಾಗಿ ನನಗೆ ಯಾವ ವರವೂ ಬೇಡ. ಇಲ್ಲ, ನನ್ನ ಬಾಯಲ್ಲಿ ವರ ಕೊಡ್ತೀನಿ ಅಂದ ಮೇಲೆ ನಾನು ಕೊಡ್ಲೇಬೇಕು. ಕೇಳು ಬಾಲಕ ಅಂದ್ರು ನರಸಿಂಹದೇವರು. ಹಾಗಿದ್ರೆ ನಾನೊಂದು ವರವನ್ನ ಕೇಳ್ತೇನೆ, ಅದನ್ನ ನೀನು ಕೊಡ್ಲೇಬೇಕು. ಅದೇನೆಂದ್ರೆ, ಎಂದಿಗೂ ಎಂದೆಂದಿಗೂ ನಿನ್ನಲ್ಲಿ ವರ ಕೇಳಿ ಏನಾದ್ರೂ ಪಡೆಯಬೇಕು ಎಂಬ ಅಪೇಕ್ಷೆ ನನಗ್ ಬರ್ಲೇಬಾರದು. ಅಂತಹ ವರ ಕೊಡು. ಇಲ್ಲ, ನನ್ನನ್ನ ಮಾತಿನಲ್ಲಿ ಕಟ್ಟು ಹಾಕುತ್ತಿರುವೆ ಬಾಲಕ. ಕೇಳು, ಒಂದೇ ಒಂದು ವರವನ್ನ ಕೇಳು, ಒಂದೇ ಒಂದು ವರವನ್ನ ಕೇಳು. ಆಗ ಪ್ರಹ್ಲಾದ, ಸ್ವಾಮಿ ನಿನ್ನ ಸಂಕಲ್ಪ ಹಾಗಿದ್ದರೆ ನಾನು ಒಂದು ವರವನ್ನ ಕೇಳ ಬಯಸ್ತೇನೆ. ಅದು ಕೇಳಬಾರದು, ಕೇಳಲೇಬಾರದು. ಆದರೆ ಎಷ್ಟಾದರೂ ಹಿರಣ್ಯಕಶಿಪು ನನ್ನ ತಂದೆ, ಅವನ ಅಪರಾಧಗಳನ್ನ ಕ್ಷಮಿಸು ಪ್ರಭು. ನರಸಿಂಹ ನಸುನಕ್ಕ, ಬಾಲಕ ಪ್ರಹ್ಲಾದ, ನಿನ್ನಂತಹ ಭಕ್ತ ಶ್ರೇಷ್ಠ ಪುತ್ರ ನನ್ನ ಜಗತ್ತಿಗೆ ಕೊಟ್ಟಿರುವ ನಿನ್ನ ತಂದೆ, ಅವನ 21 ಕುಲಕೋಟಿ ಈಗಾಗಲೇ ದುರ್ಗತಿಯಿಂದ ಮುಕ್ತರಾಗಿ ಉತ್ತಮ ಸ್ಥಾನ ಸೇರಿದ್ದಾರೆ. ನೀನು ಈ ಮನ್ವಂತರ ಮುಗಿಯುವವರೆಗೂ ಭೂಲೋಕದಲ್ಲಿದ್ದು ಸಾಮ್ರಾಜ್ಯದ ಅಧಿಪತಿಯಾಗಿ ನಿನ್ನ ಕರ್ತವ್ಯವನ್ನ ನಿರ್ವಹಿಸ್ತಾ ನಂತರ ಸಂಸಾರ ಮುಕ್ತನಾಗಿ ನನ್ನನ್ನ ಸೇರಿಸಿಕೊಳ್ಳುವೆ ಅಂತ ಅನುಗ್ರಹಿಸಿದ್ರಂತೆ. ಬ್ರಹ್ಮದೇವರು ಸ್ತುತಿಸಿ ಅರ್ಚನೆ ಮಾಡ್ತಿರ್ಬೇಕಾದ್ರೆ, ಪ್ರಹ್ಲಾದ ದೇವತೆಗಳು ನೋಡ್ತಾ ಇರ್ಬೇಕಾದ್ರೆ ನರಸಿಂಹ ದೇವರು ಅಂತರ್ಧಾನರಾದ್ರು ಎಂಬಲ್ಲಿಗೆ ನರಸಿಂಹ ದೇವರ ಒಂದು ಉದ್ಭವವಾದ ಕಥೆ ಅಂತಕ್ಕಂಥದ್ದು ಭಾಗವತದ 7ಮ ಸ್ಕಂಧದಲ್ಲಿ ಬರುವ ಅತ್ಯುತ್ತಮವಾದ ಕತೆ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ ಅಂತ ಭಾಗವೋತ್ತಮವರು ಆಡಿ ಹೇಳ್ತಾ ಇದ್ದಾರೆ.
ಇಂತಹ ಅದ್ಭುತವಾದ ಭಾಗವೋತ್ತಮವನ್ನು ನೀಡಿದಂತಹ ಪರಮಾತ್ಮನಾದಂತಹ ಕೃಷ್ಣನಿಗೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ ಅತಿ ಶ್ರೇಷ್ಠವಾದ ಭಾಗವತಕ್ಕೆ ಸರ್ವಂ ಶ್ರೀ ಭಾಗವತ ಪಾದಾರ್ಪಣಮಸ್ತು ಅಂತ ಹೇಳ್ತಾ ಕುಲಕೋಟಿ ಜನತೆಗೆ ಭಕ್ತ ಮಹಾಶಯರಿಗೆ ಇದನ್ನು ಆಲಿಸ್ತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ನರಸಿಂಹದೇವರ ಕೃಪೆ ಉಂಟಾಗಲಿ. ಮನೆಯಲ್ಲಿ ದುಷ್ಟ ಶಕ್ತಿಗಳ ಕಾದಾಟ ಇದ್ರೆ, ಸಂಸಾರದಲ್ಲಿ ವಿರಸ ಇದ್ರೆ, ನಿಮ್ಗೇನಾದ್ರೂ ಯಾರಾದ್ರೂ ಕೇಳನ್ನ ಬಯಸಿದ್ರೆ ಅದೆಲ್ಲವೂ ನಾಶವಾಗ್ಲಿ ಅಂತ ಹೇಳ್ತಾ ನರಸಿಂಹದೇವರ ಪಾದಕ್ಕೂ ನಮಸ್ಕಾರವನ್ನ ಮಾಡ್ತಾ ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ಶುಭಂ ಭೂಯಾತ್. ಧನ್ಯವಾದ.